ಜೋರಾದ ಚಪ್ಪಾಳೆಯೊಂದಿಗೆ. ಅರ್ಥ ಆಯ್ತಾ? ಆಯ್ತಾ? ಏನ್ ಮಾಡ್ಬೇಕು? ಅವಾಗಿಂದ ಕುತೂಹಲದಿಂದ ಕಾಯ್ತಿದ್ದೀರಾ, ಏನ್ ಮಾಡ್ಬೇಕು? ಫಸ್ಟ್ ನನಗೆ ಗೊತ್ತಿದೆ, ಹಳೆ ಪ್ಲಾನ್ ನೀವು ಆತರ ಡೈಮಂಡ್ಗಳು, ಆತರ ಡೈರೆಕ್ಟರ್ಗಳು XYZ ಆಗಿದ್ದೀರಾ, ಹೌದಾ? ಈ ಹೊಸ ಪ್ಲಾನ್ ಅಲ್ಲಿ ನೀವೇನ್ ಮಾಡ್ಬೇಕು ಅನ್ನೋದನ್ನ ಜಸ್ಟ್ 4 ಮಂತ್ರಗಳು ಹೇಳ್ಕೊಡ್ತೀನಿ. 4 ಮಂತ್ರ ಫಾಲೋ ಮಾಡಿದ್ರೆ ಆಯ್ತು. ಮಾಡೋಕ್ ರೆಡಿನಾ? ರೆಡಿನಾ? ಮೊದಲನೇದಾಗಿ ತುಂಬಾ ಜನ ಗೊತ್ತಿಲ್ಲದೆ ಇರ್ತಕ್ಕಂಥ ನೆನೆ ಹೇಳಲ್ಲ. ಮೋದಿಗೆ ಗ್ಲೋಬಲ್ ಪ್ಲಾನ್ ತುಂಬಾ ಸ್ಪೀಡ್ ಆಗಿದೆ, ಹೌದಾ ಇಲ್ವಾ? ನಾನ್ ಸ್ಪೀಡ್ ಆಗ್ಬೇಕಾ ಬೇಡವಾ? ಎಸ್. ಮೊದಲನೇದಾಗಿ ನನಗೆ ಬೇಕಾಗಿರೋದು ಡ್ರೀಮ್ ಲಿಸ್ಟ್. ಏನದು? ಡ್ರೀಮ್ ಲಿಸ್ಟ್ ಮಸ್ಟ್ ಅಂಡ್ ಶುಡ್ ನನಗೆ ಬೇಕು. ಏನ್ ಡ್ರೀಮ್ ಲಿಸ್ಟ್ ಬೇಕು? ಎಷ್ಟು ಡ್ರೀಮ್ ಬೇಕು? 3 ಡ್ರೀಮ್ ಲಿಸ್ಟ್ ನನಗೆ ಬೇಕು. ಅದೇನೇನು 3 ಡ್ರೀಮ್ಸ್? ಶಾರ್ಟ್ ಟರ್ಮ್ ಡ್ರೀಮ್. ಎಸ್ಟರ್ಡೇ ಶಾರ್ಟ್ ಟರ್ಮ್ ಡ್ರೀಮ್ ಹಾಗಂದ್ರೆ ಏನು? ಯಾರು ಹೇಳ್ತೀರಾ? ಎಷ್ಟು ತಿಂಗಳು ಡ್ರೀಮ್ ಅದು? ಎಸ್. ನೆಕ್ಸ್ಟ್ ಎಷ್ಟು? ಸಾರಿ, ಹಳೆ ಪ್ಲಾನ್ ಅಲ್ಲಿ 3 to 6 ಮಂತ್ ಡ್ರೀಮ್ ಬರೀರಿ ಅಂತ ಹೇಳ್ತಿದ್ವಿ. ಸೋ ಸಾರಿ, ಈ ತಿಂಗಳ ಡ್ರೀಮ್ ಏನಂತ ಬರೀರಿ. ಹಳೆ ತಿಂಗಳು 3 ರಿಂದ 6 ತಿಂಗಳು ಅಂತ ಹೇಳ್ತಿದ್ವಿ, ಗೊತ್ತಾ? ಗೊತ್ತಿದ್ಯಾ? ಇನ್ನೂ 3 ತಿಂಗಳು ಆಗಿಲ್ಲ, ಇನ್ನು 6 ತಿಂಗಳು ಆಗಿಲ್ಲ. ಮುಂದಿನ ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡ್ ಬರ್ತಿದ್ರು, ಹೌದಾ? ಹೌದಾ ಇಲ್ವಾ? ಇಲ್ಲಿ ಬಾಲಕ್ ಬೆಂಕಿ ಹಚ್ಕೊಳ್ಳೋದು ನೀವೇನೆ, ಓಡೋದು ನೀವೇನೆ. ನೀವು ಮಾಡ್ಬೇಕಾಗಿರೋದು ದಯವಿಟ್ಟು 2 ಕಿವಿ ಕೇಳಿಸ್ಕೊಳ್ಳಿ. AC ಕರೆಕ್ಟಾಗಿ ಕೇಳಿಸ್ತಿದ್ದಂಗಿಲ್ಲ. ಕೆಲಸ ಮಾಡ್ಬೇಕಾಗಿರೋದು ಡೈಮಂಡ್ ಆಗಿ ಡೈರೆಕ್ಟರ್ ಆಗ್ಲಿಕ್ಕಲ್ಲ, ನಿಮ್ಮ ಕನಸುಗಳಿಗೋಸ್ಕರ ಕೆಲಸ ಮಾಡ್ಬೇಕಾಗಿರೋದು. ಆ ರೀಸನ್ಗೋಸ್ಕರ ಈ ತಿಂಗಳು ನಿಮ್ಗೆ ಏನ್ ಬೇಕಾಗಿದೆ ಅನ್ನುವಂಥದ್ದನ್ನ ಬರೀರಿ. ಯಾರೆಲ್ಲ ಡೈರೆಕ್ಟರ್ ಆಗಿದ್ದು ಲಾಸ್ಟ್ ಮಂತ್ ಕೈ ಎತ್ತಿ ಚಪ್ಪಾಳೆ. ಇವ್ರಿಗೆಲ್ಲ ಮಾಡಿದ್ದಷ್ಟೇ ಸಿಂಪಲ್, ನಾನೇನು ಮಾಡಿಲ್ಲ. ಈ ತಿಂಗಳ ಡ್ರೀಮ್ ಏನ್ ಹೇಳಿ? ಸಾರ್ ಆಗಲ್ಲ ಸರ್, ಈ ತಿಂಗಳು ಬರೀರಿ. ಇಲ್ವಾ? ಗೆಟ್ ಔಟ್ ಹೇಳಿದ್ರ ಹೇಳಿಲ್ವಾ? ಹೇಳಿದಿನ ಗೆಟ್ ಔಟ್ ಅಂತ ಹೇಳಿರೋದು. ಯಾಕಂದ್ರೆ ನೀವು ನಮ್ ಸ್ಪೀಡ್ ಮ್ಯಾಚ್ ಆಗಲ್ಲ. ಆ ಪರ್ಪಸ್ಗೆ ಈ ತಿಂಗಳ ಡ್ರೀಮ್ ಏನಿದೆ ಬರಿಬೇಕು. ಹಳೆ ಪ್ಲಾನ್ ಪ್ರಕಾರ ಹಳೆ ಆಕ್ಷನ್ ಗಳು ಮಾಡ್ಕೊಂಡು ಅದೇ ನಾವು ರಾಜ್ಯ ಕೊಯ್ಯ 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 ಅಂತ ಎಷ್ಟು ದಿನ ಸಾಯ್ತೀರಾ? ಅದು ಬೇಡ. ಅದು ಹೌದಾ? ಅದು ಬೇಡ ಅಂದ್ರೆ ಈ ತಿಂಗಳು ಬರೆಯಕ್ಕೆ ದಮ್ಮಿರ್ಬೇಕು. ಏನ್ ಆಗ್ಬೇಕು? ಏನ್ ಬೇಕು ನಿಮ್ಗೆ ಮೋದಿ ಕೇರಿಂದ? ಬರೆಯೋಕ್ ರೆಡಿನಾ? ರೆಡಿನಾ? ಫಸ್ಟ್. ಸೆಕೆಂಡ್, ಮಿಡ್ ಟರ್ಮ್ ಡ್ರೀಮ್. ಮಿಡ್ ಟರ್ಮ್ ಡ್ರೀಮ್ ಹಂಗಂದ್ರೆ ಏನು? ಹಾಗಂದ್ರೆ ಏನು? ಮುಂಚೆ 6 ತಿಂಗಳಿಂದ 1 ವರ್ಷ. ನೋ, 6 ತಿಂಗಳೇ ಎಕ್ಸಾಕ್ಟ್ ಇದು ಬೇಕು. ಆ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಕೊಡ್ತೀವಿ ಪ್ಲಾನ್. ಒಂದ್ ಹೇಳ್ತೀನಿ, ಡ್ರೀಮ್ ಬರ್ದಿಲ್ಲ ಅಂದ್ರೆ ಪ್ಲಾನ್ ನಿಮ್ಗೆ ಅರ್ಥ ಆಗಲ್ಲ. ನೀವು ಎಷ್ಟು ದೊಡ್ಡ ಮನೆ ಕಟ್ಬೇಕಂತಿದ್ದೀರಾ, ಆ ಮನೆಗೆ ಬೇಕಾದಂತ ಟೂಲ್ಸ್ ಬೇಕಾಗುತ್ತೆ, ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹೌದಾ? ವಸ್ತುಗಳು ಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಸರ್ ಗುಡ್ಸ್ಲು ಕಟ್ಕೊಳ್ತೀನಿ ಸರ್ ಅಂದ್ರೆ ನೋ ಪ್ರಾಬ್ಲಮ್. ಗುಡ್ಸ್ಲಿಕ್ಕೆ ಬೇಕಾದ್ರೆ ಪ್ಲಾನ್ ಕೊಡ್ತೀವಿ. ಕಟ್ತೀರಾ ದೊಡ್ಡದಾಗ ಕಟ್ಟಿ. ಒಂದ್ಸರಿ ಉಪೇಂದ್ರ ಗೊತ್ತಿದೆ, ರಿಯಲ್ ಸ್ಟಾರ್, ಹೌದಾ? ಸರ್ ಇಷ್ಟು ದೊಡ್ಡ ಸಕ್ಸಸ್ ಹೇಗಾದ್ರಿ ನೀವು ಅಂತ ಉಪೇಂದ್ರ ಒಂದು ಮಾತು ಹೇಳ್ತಾರೆ. AC ಬಾಸ್, ಉಪೇಂದ್ರ ಇಷ್ಟು ದೊಡ್ಡ ಡ್ರೀಮರ್ಸ್ ಹೇಗಾದ್ರಿ, ಇಷ್ಟು ದೊಡ್ಡದಾಗ ಹೇಗೆ ಅಚೀವ್ ಮಾಡಿದ್ರಿ ಅಂತಂದ್ರೆ ಅವಾಗ ಹೇಳ್ತಾರೆ, ದೇವರು ಪ್ರತಿಯೊಬ್ಬರ ಹತ್ರ ಕೂಡ ಬರ್ತಾನೆ. ದೇವರು ಪ್ರತಿಯೊಬ್ಬರ ಹತ್ರ ಬರ್ತಾನೆ, ಬಂದೊಂದು ಮಾತು ಕೇಳ್ತಾನೆ. ಏನ್ ಗೊತ್ತಾ? ಪೆನ್ ಕೊಡ್ತಾನೆ, ವೈಟ್ ಪೇಪರ್ ಕೊಡ್ತಾನೆ, ಪೆನ್ ಕೊಡ್ತಾನೆ. ಕೊಟ್ಟು ಏನ್ ಬೇಕೋ ಬರ್ಕೋ ಅಂತ ಹೇಳಿದ. ನಾನ್ ಇದ್ಕೊಂಡು ಎಲ್ರು ಕೂಡ ಸೈಕಲ್ ಸ್ಕೂಟರ್ ಬೇಕು ಅಂತ ಬರ್ಕೊಂಡ್ರು. ನಾನ್ ಬರ್ಕೊಂಡಿದ್ದು ನನಗೆ ಫ್ಲೈಟ್ ಬೇಕು ಅಂತ ಬರ್ಕೊಂಡೆ. ಅದಕ್ಕೆ ಇಷ್ಟು ದೊಡ್ಡದಾಗಿ ಸಕ್ಸಸ್ ಆಗಿದ್ದು ನಾನು ಅಂತ ಹೇಳ್ತಾರೆ. ಚಪ್ಪಲ್ ಹೊಡಿತ್ರ ಹೊಡಿರ ಅರ್ಥ ಮಾಡ್ಬೇಡ. ಅದಕ್ಕೆ ಆ ವ್ಯಕ್ತಿ ಸಕ್ಸಸ್ ಆಗಿದ್ದು ಆ ಟೈಟಲ್ ಅಲ್ಲಿ. ಸ್ವಾಮಿ ಆ ಇಮೇಜ್ ಓಪನ್ ಮಾಡು. 3 ಜನ ಇರೋದು. ಜನ ಸಕ್ಸಸ್ ಆಗೋದು ತುಂಬಾ ಈಸಿ. ಇದು ಸಕ್ಸಸ್ಫುಲ್ ಪರ್ಸನ್ಸ್ ಹೇಳಿರುವಂತದ್ದು. ರಾಜು ಸರ್ ಪದೇ 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 ರಿಮೈಂಡ್ ಮಾಡ್ತಿರ್ತಾರೆ. ಯಾಕೆ ಗೊತ್ತಾ? ಇದು ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಬಂದಿರುವಂತದ್ದು. ಪದೇ ಪದೇ ಕೆರ್ಕೊಂಡು ಹೋಗ್ತಿರ್ತದೆ.
ಇಲ್ಲಿ ನೋಡ್ತಿದ್ದೀರಾ, ಯಶಸ್ಸಾಗೋದು ತುಂಬಾ 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 ಈಸಿ. ಯಶಸ್ಸಾಗ್ತೀರಿ ಅಂತ ನಂಬೋದಿದೆಯಲ್ಲ, ಬಡ್ಡಿ ಮೈಂಡ್ ಒಪ್ಪೋದೇ ಇಲ್ಲ, ಅದಕ್ಕೆ ಸಕ್ಸಸ್ ಆಗಲ್ಲ. ಡೌಟ್. ಈಗೆಲ್ಲ ಒಪ್ಕೊಂಡ್ಬಿಟ್ರಿ, ಡೈರೆಕ್ಟರ್ ಆಗ್ಬೇಕು, ಡೈಮಂಡ್ ಆಗ್ಬಿಟ್ರು, AC ಅಲ್ಲಿ ತಣ್ಣಗೈತು ಒಪ್ಕೊಂಡಿದ್ದೀರಾ. ಹೊರಗಡೆ ಬಿಸಿಲು ಜಾಸ್ತಿ, ಹೌದಾ? ಬಿಸಿಲು ಜಾಸ್ತಿ, 47 ಡಿಗ್ರಿ ಸೆಂಟಿಗ್ರೇಡ್. ಏನೇಳಿ? ಅದಕ್ಕೆ ಡೈರೆಕ್ಟರ್ ಆಗಿರೋದು. ತುಂಬಾ ಜನ ಇಲ್ಲಿ ಒಪ್ಕೊಂತಾರೆ, ಅಲ್ಲಿಲ್ಲ. ಸರ್ ಆ ಬಿಸಿಲೈತೆ, ಏನ್ ಹಾಕ್ಬೇಕು, ಡೈಮಂಡ್ ಹಾಕ್ಬೇಕಂತ ಅನ್ಕೊಂಡಿದ್ದೆ, ಬಿಸಿಲು ಜಾಸ್ತಿ ಐತೆ, ಹೌದಾ? ನೆಕ್ಸ್ಟ್ ಮಳೆ ಸ್ಟಾರ್ಟ್ ಆಗುತ್ತೆ, ಯಾಕೋ ಡೆಮೋ ಮಾಡ್ಲಿಲ್ಲ ಮಾಂತೇಶ ಸರ್, ಮಳೆ ಮಾಡಾಗಿತ್ತು ಸರ್, ಎಲ್ಲಿ ನೆರ್ಕೊಂಡು ಹೋಗ್ಬಿಡ್ತೀನಿ ಅಂತ ಆಗ್ಲಿಲ್ಲ. ನಿಮ್ ಡೌನ್ ಏನ್ ಹೇಳ್ತಾನೆ, ಮಾಡಂಗಿತ್ತು ಸರ್, ಅದಕ್ಕೆ ಹೊರಕ್ ಹೋಗ್ಲಿಲ್ಲ ಅಂತ. ನಿಮ್ ಬೆಂಕಿ ಇಡ್ಬೇಕಾಗಿರೋದು ಕೆಲಸ ಮಾಡ್ಲಿಕ್ಕೆ ನಿಮ್ ಕನ್ಸೆ, ಅದು ಬಿಟ್ಟು ಬೇರೇನು ಇಲ್ಲ, ಹೌದಾ? ಏನ್ ಬೇಕು 6 ತಿಂಗಳು ಬರ್ಕೊಳ್ಳಿ. ಫಸ್ಟ್ ಬರ್ಕೊಳ್ಬಹುದಾ? ಎಲ್ರು ಹೇಳ್ಬಿಟ್ರಿ ಬರ್ಕೊಳ್ಬಹುದಾ? ಬರ್ಕೊಂಡ್ರ? 6 ತಿಂಗಳಲ್ಲಿ ಏನ್ ಬೇಕು ಬರ್ಕೋಬೇಕು. ಮಿನಿಮಮ್ 50,000ಕ್ಕಿಂತ ಕಡಿಮೆ ಬರ್ಕೊಂಡಿದ್ರೆ ನೀವು ಮೋದಿಗೆ ಅವಶ್ಯಕತೆ ಇಲ್ಲ. ಇದು ಕ್ಲಾರಿಟಿ ಕೊಟ್ಬಿಡ್ತೀನಿ. 50,000ಕ್ಕಿಂತ ಕಡಿಮೆ ಬರ್ಕೊಂಡಿದ್ರೆ 6 ತಿಂಗಳಲ್ಲಿ ಈ ಸ್ಪೀಡ್ ಅಲ್ಲಿ ನಿಮಗೆ ಗೊತ್ತಿರ್ಲಿ. ರಾಜು ಸರ್ ಕೇಳ್ತಿದ್ದು ಬಂದ ತಕ್ಷಣ, ಏನ್ ರಜಾ 120 ಅಂತ ಹೇಳಿದ್ರಿ ಸರ್, 500 ರೂಪಾಯಿ ಇಟ್ಟರೆ ಫೀಸ್ ಉದ್ದೇಶ ಏನ್ ಗೊತ್ತಾ? ಫಸ್ಟ್ ಫಿಲ್ಟರ್ ಹಾಕ್ಬೇಕು ಅಂತಾನೆ ಸರ್ ಅಂತ ಸರ್ ಹೇಳ್ತಾ ಇದ್ದಾನೆ ಮಧ್ಯಾಹ್ನ. ಫಿಲ್ಟರ್ ಹಾಕ್ಬೇಕು ಅಂತ ಸರ್. ಖುಷಿ ಏನ್ ಗೊತ್ತಾ? 80 ಜನ ಅಲ್ಲ ಸರ್, 8 ಜನ ಬಂದ್ರು ಖುಷಿಯಾಗಿರ್ತಿದೆ ಸರ್ ಅಂತ ಹೇಳಿದ್ರೆ ಸರ್. ಹೇಳ್ದ ಸರ್, ರೀಸನ್ ಅಷ್ಟೇ. 8 ಜನ 50,000 ರೂಪಾಯಿ ತಗೊಳ್ತಿರ್ತೀರಾ ಅಂತಂದ್ರೆ ನಿಮ್ಮಲ್ಲಿ ಮಿನಿಮಮ್ 48ರಿಂದ ಮಿನಿಮಮ್ 60 ಜನ 6,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಭಾರತ ದೇಶದಲ್ಲಿ 6 ಜನ ನಿರುದ್ಯೋಗ ಸಮಸ್ಯೆಯಿಂದ 6 ಜನ 6,000 ರೂಪಾಯಿ ತಗೊಂಡಿದ್ದಕ್ಕೆ ತುಂಬಾ ಕಮ್ಮಿ ಅಂತಂದ್ರೆ ಕೂಡ 60 ಜನ 6,000 ತಗೊಂಡಿದ್ದಕ್ಕೆ ಒಬ್ಬರು ಡೈರೆಕ್ಟರ್ ಆಗ್ಬೇಕಂದ್ರೆ ಎಷ್ಟು? ಮಿನಿಮಮ್ 60ರಿಂದ 70,000. ಹೌದಾ? ಮಿನಿಮಮ್ 3 ಕೋಟಿ ರೂಪಾಯಿ ಹತ್ತತ್ರ ಬೇರೆ ದೇಶಕ್ಕೆ ಹೋಗುವಂತ ದುಡ್ಡು ನಮ್ಮ ದೇಶದಲ್ಲಿ ಉಳಿತು. ಅದಕ್ಕೋಸ್ಕರನೇ ಗಟ್ಟಿ ಕುಳಿಗಳಿಗೋಸ್ಕರ ಮಾಡಿರುವಂತ ಕಾರ್ಯಕ್ರಮ. ನಿಮ್ಮಲ್ಲ ಕೆಪಾಸಿಟಿ ಇದೆ ಅಂತ ಆದ್ರೂ ಕೂಡ ಇಷ್ಟೆಲ್ಲ ಟ್ರೈನಿಂಗ್ ತಗೊಂಡು ನಂಗೆ 20,000 ಬೇಕು 6 ತಿಂಗಳಲ್ಲಿ ಅಂತ ನಿಮ್ಗೆ ಮೋದಿಗೆ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹೊರಗಡೆ ಇದೆ. SR ಸ್ಪೀಡ್ ಇದೆಯಾ? ಪ್ಲಾನು ಆಕ್ಷನ್ ಸ್ಪೀಡ್ ಮಾಡ್ಬೇಕಾ? ಬರ್ಕೋರಿ ಫಸ್ಟ್. ಮೂರನೇದು LTD, ಲಾಂಗ್ ಟರ್ಮ್ ಡ್ರೀಮ್. ಇದು ಕೂಡ ಅಷ್ಟೇ. ತುಂಬಾ ತುಂಡ ಮಾಡ್ಕೊಂಡ್ ಬಂದಿರೋದು ಇದನ್ನ. 1 ವರ್ಷದಲ್ಲಿ ಏನ್ ಬೇಕು? ಹೌದಾ? ಭವಿಷ್ಯಕ್ಕೋಸ್ಕರ ಕೆಲಸ ಮಾಡೋಣ. ಈಗ ಪ್ರೆಸೆಂಟ್ ಭವಿಷ್ಯನೇ ಕೆಲಸ ಮಾಡುತ್ತೆ ಅನ್ನೋ ಸುಳ್ಳು. ಭವಿಷ್ಯಕ್ಕೋಸ್ಕರ ವರ್ತಮಾನದಲ್ಲಿ ಕೆಲಸ ಮಾಡಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ನಾನು ಇನ್ನು ಯಾಕೆ 1 ಲಕ್ಷ ಸಂಪಾದನೆ ಮಾಡಿಲ್ ಗೊತ್ತಾ? ಸರ್ ಅನೌನ್ಸ್ ಮಾಡ್ತಾರೆ, ಕಳೆದ ವರ್ಷ ಈ ಟೈಮ್ ಅಲ್ಲಿ ನಂದು ಏನ್ ಮೆಂಟಾಲಿಟಿ ಇತ್ತೋ ಈಗ ಅದನ್ನ ಪಡ್ಕೊಂಡಿದೀನಿ ಸರ್. ರೈಟ್ ಸರ್? ಕಳೆದ ವರ್ಷ ನನ್ನ ಮೆಂಟಾಲಿಟಿ ಹೇಗಿತ್ತೋ ಆ ಪ್ರಕಾರ ನಾನ್ ಆ 1 ವರ್ಷದ ರಿಸಲ್ಟ್ ಈ ಮಂತ್ ಪಡ್ಕೊಂಡಿದ್ದೀನಿ. ಮುಂದಿನ ವರ್ಷ ಹೇಗಿರ್ಬೇಕು ಅಂತ ಆಲ್ರೆಡಿ ಡಿಸೈನ್ ಮಾಡ್ಕೊಳ್ತಿದ್ದೀನಿ. ನೀವು ಕೂಡ ಅಷ್ಟೇ ಮುಂದಿನ ವರ್ಷ ಸೇಮ್ ಈ ಟೈಮ್ ಅಷ್ಟೊತ್ತಿಗೆ ನಿಮ್ ಲೈಫ್ ಹೇಗಿರ್ಬೇಕು ಅಂತ ಈಗಿಂದನೇ ಥಿಂಕ್ ಮಾಡ್ಬಿಟ್ಟು ಆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ ಎಕ್ಸಾಕ್ಟ್ ನಿಮ್ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ, 1 ವರ್ಷ ಟೈಮ್ ಇದೆ ಅಂತ ಮಲಗಿದೀರಾ ಅಂತಂದ್ರೆ ಈ ವರ್ಷ ಏನ್ ಮಿರಾಕಲ್ ಆಗಲ್ಲ. ನನ್ಗೆ ಯಾವಾಗ ರಾಜು ಸರ್ ಎನಿ ಟೈಮ್ ಇನ್ಸ್ಪೈರ್. ಯಾಕೆ ಅಂತಂದ್ರೆ ಪ್ರತಿ ಹೆಜ್ಜೆನೂ ಸರಿ ಇರುತ್ತಾರ ಮಾತಿನ ಪ್ರಕಾರ ಒಂದೊಂದ್ಸರಿ ನೆನ್ಸ್ಕೊಳ್ತೀನಿ ಅಂತ ಅನ್ನೋದಕ್ಕೆ. ಪ್ರತಿ ತಿಂಗಳು ಆದ ತಕ್ಷಣ ಕ್ಯಾಲೆಂಡರ್ ಕಿತ್ತಾಕ್ತೀನಿ. ಹೌದಾ? ಅವ್ರು ಕೇಳೋರು, ಕ್ಯಾಲೆಂಡರ್ ಕಿತ್ತಾಕ್ದಲ್ಲೋ, ಏನ್ ನೀನ್ ಕಿತ್ತಾಕ್ದೆ ಹೇಳು ಈ ತಿಂಗಳು? ಹಿಂಗೆ ಕೇಳೋರು. ಪೇಪರ್ ಕಿತ್ತಾಕ್ತಿಯಲ್ಲ, ಏನ್ ಈ ತಿಂಗಳು ಕಿತ್ತಾಕ್ದೇಳಪ್ಪ? ಈ ತರ ಕೇಳೋರು ನನ್ಗೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ನಾನ್ ಕೆಲಸ ಮಾಡ್ಬೇಕಾದ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ಕರೆಕ್ಟ್. ವರ್ತಮಾನದಲ್ಲಿ ಕೆಲಸ ಮಾಡ್ಲೇಬೇಕು. ಮಾಡ್ಬೋದಾ? ಸೊ ಅದಕ್ಕೋಸ್ಕರ 1 ವರ್ಷದಲ್ಲಿ ಏನ್ ಬೇಕು? 5 ಲಕ್ಷ ಬೇಕಾ? 2 ಲಕ್ಷ ಬೇಕಾ? ಮಿನಿಮಮ್ 1 ಲಕ್ಷ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. 1000% ಹೇಳ್ತೀನಿ, ಆ ಲಕ್ಷಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಿದೆ. ಜವಾಬ್ದಾರಿ ನಮ್ದು. ಎಕ್ಸಾಕ್ಟ್ ಆಗಿ ಒಂದ್ ಹೇಳ್ತೀನಿ, ತ್ರಿವೇಣಿ ಮೇಡಮ್ ಅಚೀವ್ಮೆಂಟ್ ಆಗಿದಾರೆ ಅಂತಂದ್ರೆ ಅದನ್ನ ಮತ್ತೆ ಹೇಳ್ತೀನಿ. ತುಂಬಾ ಸೀನಿಯರ್ ಲೀಡರ್ಗಳಾಗಿಲ್ಲ. ಯಾಕೆ ಅವರೇ ಆಗಿದ್ದು ಅಂತಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಸತ್ಯ ಹೇಳ್ತಿದ್ದೀನಿ. ಡೈಮಂಡ್ ಆದ್ರೆ ಹೌದಾ ಸರ್ ಆದ್ನೆ, ಏನು ಎಕ್ಸೈಟ್ಮೆಂಟ್ ಇಲ್ಲ ಆದ್ನ ಸರ್. ಸೊ ಮೇಡಮ್ ಈ ಮಂತ್ ಡೈಮಂಡ್ ಇದು SD ಆಗಿದ್ದೀರಾ, ಸೀನಿಯರ್ ಡೈರೆಕ್ಟರ್ ಅಂತ ಅವಾಗ ಹೌದಾ ಸರ್ ಅದ್ ಹೆಂಗ್ ಸರ್ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಅಂದ್ರೆ ಅರ್ಥ ಏನು? ಒಂದು, ನೀವು
ಎಲ್ಲಿದ್ದೀರಾ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದ್ದೀರಾ ಇಲ್ಲ ಅಂತ ಕಂಡುಕೊಂಡು ಮುಂದೋಗಿ. ಆರಾಧ್ಯ ದೇವರು ರಾಜು ಸರ್ ಇದ್ದಾರೆ, ಪವರ್ಫುಲ್ ಡೇರಿಂಗ್ ಲೀಡರ್ ಓಂಕರ್ ಸರ್ ಇದ್ದಾರೆ, ಆಧ್ಯಾತ್ಮ ಗುರು ಅಂಡ್ ನಮ್ಮ ಲೈಫ್ ಕೋಚ್ ವಿಜಯ್ ಡಿಜಿ ಸರ್ ಇದ್ದಾರೆ, ಫಿಲಿಪ್ ಸಿಂಗ್ ಸರ್, ನೀನಾ ಮೇಡಮ್ ಇದ್ದಾರೆ, ಸುರೇಖಾ ಮೇಡಮ್ ಇದ್ದಾರೆ. ಇಂಥವ್ರು ಹ್ಯಾಂಡಲ್ ನಾವ್ ಇದೀವಿ ಅಂತಂದ್ರೆ ಇನ್ನೂ ಮಿನವೇಶ ಅನ್ಸೋದಕ್ಕಿಂತ ನಾನು ಎಲ್ಲಿದ್ದೀನಿ ಅಂತ ಒಂದು ಜಸ್ಟ್ ಕಂಡುಕೊಂಡ್ರೆ ಹೆಂಗಿರುತ್ತೆ ಲೈಫ್, ಹೇಗಿರುತ್ತೆ? ವಾವ್ ಅನ್ಸುತ್ತಾ? ವಾವ್ ಅನ್ಸುತ್ತಾ? ಹೊಡಿರಿ ಜೋರ ಚಪ್ಪಳ ಹೊಡೆ. ಕೂಡ ಮಿನವೇಶ ಅನ್ಸೋದು ಬೇಡ. ಇದೀವ ಅಂದ್ರೆ ಮುಗಿದ್ ಚಾರ್ಜ್ ಕೊಟ್ಟು ಕುತ್ಕೊಂಡಿದ್ದೀನಪ್ಪ, ಡ್ರೈವರ್ ಗೊತ್ತಿದೆ ಎಲ್ಲಿಗೆ ಹೋಗ್ಬೇಕು ಅಂತ, ಹೌದಾ? ಇಲ್ಲಿಗೆ ಹೋಗ್ಬೇಕಂತ ಚಾರ್ಜ್ ಕೊಟ್ಟು ಕುತ್ಕೊಂಡ್ಬಿಟ್ರೆ ಮುಗೀತು, ಹೌದಾ? ಅವ್ನು ಕರ್ಕೊಂಡು ಹೋಗೋದು ಗೊತ್ತಿದೆ. ಡ್ರೈವರ್ಸ್ ಇಲ್ಲಿ ಸಾರಿ ಇಲ್ಲ ಅದಕ್ಕೆ ಹೋಲಿಸ್ತಿದೆ ಅಂತ ಹೇಳಿ ಟಾಪ್ ಲೀಡರ್ಸ್ ನ ಬಿಗ್ 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 ಪೈಲಟ್ಸ್ ಇದಾರೆ. ನಮ್ದು ಏನ್ ಕೆಲಸ? ಅವ್ರು ಏನ್ ಹೇಳ್ತಾರೋ ಅದು ಕರೆಕ್ಟ್ ಆಗಿ ಕೇಳ್ಕೊಂಡು ಮುಚ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಕರ್ಕೊಂಡು ಹೋಗ್ತಾರ, ಹೌದಾ? ಹೌದಾ ಇಲ್ವಾ? ಇವತ್ತು ಅದೇ ತರ ನಮ್ಮ ತ್ರಿವೇಣಿ ಮೇಡಮ್ ಕೂಡ ಅಷ್ಟೇ, ಗ್ರಾಟಿಟ್ಯೂಡ್ ಜೊತೆಗೆ ಏನಂದ್ರೆ ಏನೋ ಹೇಳಿದ್ದು ನಮ್ ಇರ್ತಿರ್ಲಿಲ್ಲ. ಸರ್ ಎಸ್ ಏನ್ ಮಾಡ್ಬೇಕು ಹೇಳಿ ಮೇಡಮ್, ಡೈಮಂಡ್ ಆಗ್ಬೇಕು ಸರ್, ಏನ್ ಮಾಡ್ಬೇಕು ಹೇಳಿ ಅಂದ್ರೆ ಹಿಂಗ್ ಮಾಡ್ಬೇಕು, ಓಕೆ ಸರ್ ಆಯ್ತು. ಮೇಡಮ್ ಈ ಬ್ಲಾಕ್ ಡೈಮಂಡ್ ಆಗ್ಬೇಕು, ಅದ್ ಹೆಂಗ್ ಸರ, ಅದಾಗುತ್ತೆ ಆಮೇಲೆ ಹೇಳ್ತೀನಿ ಅಂತ ಅಷ್ಟೇ. ಆತರ ಸರೆಂಡರ್ ಆಗಿ ಸಾಕು. ಈ ಡ್ರೀಮ್ ಲಿಸ್ಟ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಬಿಗ್ಗೆಸ್ಟ್ ಸೋರ್ಸ್ ನನಗೆ ಬೇಕು. ಬೇಕಾ ಬೇಕಾಗಿಲ್ವಾ? ಬೇಕಾ ಬೇಕಾಗಿಲ್ವಾ? ಎಲ್ಲರೂ ಒಂದ್ಸರಿ ಪವರ್ ಕೊಡಲ್ವಾ? ಸ್ವಲ್ಪ ಎಲ್ಲರೂ ನಿಂತ್ಕೊಳ್ಳಿ. ಸ್ವೀಟು ಮೊಸರನ್ನ ಪ್ರಭಾವ ಅವಾಗ ಕಂಗ ಆಗ್ತಿರ್ತದೆ, ಅದ್ರ AC ಬೇರೆ ಐತೆ ಹಂಗಾಗಿ. ಓಕೆ, ಜೋರಾಗಿ ಒಂದ್ಸರಿ 5 4 3 2 1 ಕನ್ನಡದಲ್ಲಿ ಹೇಳೋಣ. 5 4 3 2 1 ಸೂಪರ್, ಥ್ಯಾಂಕ್ ಯು. ಹೊರಗಡೆ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂತಂದ್ರೆ ಆಪರ್ಚುನಿಟಿ ಏನ್ ಬೇಕು? ಅವಕಾಶ ಬೇಕು, ಹೌದಾ? ಎಸ್ ಆರ್ ನೋ? ಅಂದ್ರೆ ಜಾಬ್ ಸಕ್ಸಸ್ ಆಗೋದ್ ಗ್ಯಾರಂಟಿ ಇಲ್ಲ ಜಾಬ್ ಅಲ್ಲಿ, ಕರೆಕ್ಟ್. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಏನದು? ಇನ್ವೆಸ್ಟ್ಮೆಂಟ್ ಆಧಾರದ ಮೇಲೆ ಈ ಡ್ರೀಮ್ಸ್ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇದೆ, ನಾಟ್ 100%, ಹೌದಾ? ಮೋದಿಗೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಪಕ್ಕ ಭಗವದ್ಗೀತೆ ಸ್ಟೇಟ್ಮೆಂಟ್ ಕೆಲಸ ಮಾಡ್ಬೇಕು. ರೆಡಿನಾ? ನನ್ನಲ್ಲಿ ಏನ್ ದುಡ್ಡಿದ್ಯೋ, ಆಸ್ತಿ ಇದೆ, ಕೀರ್ತಿ ಇದೆಯೋ, ಅದು ಡಿಪೆಂಡ್ ಆಗೋದು ನಾನು ಎಷ್ಟು ಜನಕ್ಕೆ ಸೇವೆ ಕೊಟ್ಟಿದ್ದೀನಿ, ಗುಣಮಟ್ಟ ಕೊಟ್ಟಿದ್ದೀನಿ, ಅದರ ಆಧಾರದ ಮೇಲೆ ನನ್ನ ಹತ್ರ ಇರುವಂತಹ ಆಸ್ತಿ, ಹಣ, ಅಂತಸ್ತು. ಮೋದಿ ಕೇರ್ ಯಾಕೆ ಇಷ್ಟ ಆಗೋದು ಅಂತಂದ್ರೆ ಸೇಮ್ ಸ್ಟೇಟ್ಮೆಂಟ್, ನೀವು ಎಷ್ಟು ಜನಕ್ಕೆ ಕಲಬೆರಕೆ ಮುಕ್ತವಾಗಿರುವಂತಹ ಪ್ರಾಡಕ್ಟ್ ಕೊಟ್ರಿ, ಎಷ್ಟು ಜನಕ್ಕೆ ಹೆಲ್ತ್ ಕೊಡ್ಸಿದ್ರಿ, ಎಷ್ಟು ಜನಕ್ಕೆ ಒಳ್ಳೆ ಇಳುವರಿ ಕೊಡ್ಸಿದ್ರಿ, ಎಷ್ಟು ಜನಕ್ಕೆ ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಿದ್ರಿ, ಅದರ ಆಧಾರದ ಮೇಲೆ ನಿಮ್ಮ ಕನಸು ಕಂಪ್ಲೀಟ್ ಫುಲ್ಫಿಲ್ ಆಗುತ್ತೆ. ಅದಕ್ಕೋಸ್ಕರನೇ ಮೇನ್ ಈ ಬಿಸ್ನೆಸ್ ಬೇಕಾಗಿರುತ್ತೆ, ಹೌದಲ್ವಾ? ಎಸ್. ಹಂಗಾಗಿ ಮೇನ್ ಈಗ ಎರಡೇ ಸೋರ್ಸ್ ಬೇಕಾಗುತ್ತೆ ಪವರ್ಫುಲ್ ಆಗಿರುವಂತದ್ದು, ಪ್ರಾಸ್ಪೆಕ್ಟ್ ಲಿಸ್ಟ್. ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡ್ಬೋದಾ? ಮಿನಿಮಮ್ 50 ಜನ ಗೊತ್ತಿದೆ, 200 ಜನ ಬರೆದು ನೀವೇನ್ ಮಾಡಿದಿರ ಅಂತ ನನಗೆ ಗೊತ್ತಾಯ್ತೆ. ಎಲ್ಲಿದೋ ಗೊತ್ತಿಲ್ಲ. ಫಸ್ಟ್ ಕರೆಕ್ಟ್ ಆಗಿ ಅಪ್ಡೇಟೆಡ್ ಪ್ರಾಸ್ಪೆಕ್ಟ್ ಲಿಸ್ಟ್ ಅಂತ ಕೇಳೋದು. ಸರ್ ಆ ಮೋದಿ ಕೇರ್ ಜಾಯಿನ್ ಆಗಿದ್ದು ಒಂದು 6-7 ವರ್ಷದಿಂದ, ಅವತ್ತು ಬರ್ದಿರೋದೈತೆ ಓಪನ್ ಮಾಡ್ತೀನಿ. ಬೇಡ ಸರ್, ಸಾರಿ, ಈಗ ಬರೀರಿ. ಯಾರ್ಯಾರು ಬರಿಬೇಕು? ಫ್ರೆಂಡ್ಸ್ ಇದಾರ, ರಿಲೇಷನ್ ಇದಾರ, ಗೊತ್ತಿರ್ತಕ್ಕಂಥ ಈ ಕಾಂಟ್ಯಾಕ್ಟ್ಸ್, ಫೋನ್ ಕಂಡಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಇದೆಯಾ? ಇಂಡಸ್ಟ್ರಿ ಅಥವಾ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಕ್ಕಂಥ ಗೊತ್ತಿದಾರ? ನೇಬರ್ಸ್, ಅಕ್ಕಪಕ್ಕದವ್ರು ಗೊತ್ತಿದಾರ? ಡೈರೆಕ್ಟರಿ, ಮೊಬೈಲ್ ಫೋನ್ ಅಲ್ಲಿ, ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಗೊತ್ತಿರೋರಿದಾರ? ಎಸ್ ಅಂದ್ರೆ ಸ್ಟ್ರೇಂಜರ್ಸ್. ಇಷ್ಟು ಜನಗಳಲ್ಲಿ 50 ಜನ ನನಗೆ ಗೊತ್ತಿದಾರ, ಗೊತ್ತಿಲ್ವಾ? ಗೊತ್ತಿಲ್ವಾ? 50 ಜನಗಳ ಲಿಸ್ಟ್, ನೇಮ್, ಕಾಂಟ್ಯಾಕ್ಟ್ ನಂಬರ್, ಪ್ಲೇಸ್, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, 1 2 3 4 5 50 ಇಷ್ಟು ಜನಗಳ ಹೆಸರು ನನಗೆ ಬೇಕು. ಕೊಡಕ್ ಆಗುತ್ತಾ ಆಗಲ್ವಾ? ಇಲ್ಲ ಡಿಸೈಡ್ ಮಾಡ್ಬಿಡಿ. ಆಗುತ್ತಾ?
ಇದೇ ನನಗೆ ಬೇಕಾಗಿರೋದು ಪ್ರಾಸ್ಪೆಕ್ಟ್ ಲಿಸ್ಟ್. ಮೂರನೇದಾಗಿ ಇದನ್ನ ನಡೆಸ್ತಾ ಇದ್ದೀನಿ, ತುಂಬಾ ಸ್ಪೀಡ್ ಆಗಿ ಹೋಗ್ಬೇಕಾಗಿದೆ. ಇಶ್ಯೂ ಅರ್ಥಮಾಯ್ತುಂದಾ? ಈ ಫಾರ್ಮೆಟ್ ಅಲ್ಲಿ ಬೇಕು. ಮೂರನೇದಾಗಿ ಡೆಮೋ ಕಿಟ್ ಬೇಕು. ಏನದು ಡೆಮೋ ಕಿಟ್ ಬೇಕು. 10 ಪ್ರಾಡಕ್ಟ್ಗಳ ಡೆಮೋ ಕಿಟ್. ಆಕ್ಚುಲಿ 11 ಈಗ 11 ಪ್ರಾಡಕ್ಟ್ ಡೆಮೋ ಕಿಟ್ ಬೇಕು. ಯಾವ್ದಾದ್ರು ಹೇಳ್ಬೇಕಾ? ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಆದ್ರೂ ಕೂಡ ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಪೇಸ್ಟ್, ಬ್ರಷ್, ಸೋಪ್ ಅದೇ ವೈಟ್ ಬಾಲ್, ಹ್ಯಾಂಡ್ ವಾಶ್, ಬಾಡಿ ಪಫ್, ಸ್ಟೆರಿ ಕ್ಲೀನ್, ಆಕ್ಟಿವೇಟಿಂಗ್, ವಂಡರ್ ಡ್ರಾಪ್, ವಂಡರ್ ಸ್ಕ್ರಬ್, ಮೊಮೆಂಟಮ್ ಡಿಯೋ ಸ್ಪ್ರೇ, ನೆಕ್ಸ್ಟ್ ಟೀ ಟ್ರೀ ಆಯಿಲ್. ಇಷ್ಟು ಕಂಪಲ್ಸರಿ ನನ್ನ ಹತ್ರ ಡೆಮೋ ಕಿಟ್ ಇರಬೇಕು. ನೀವೇನಾದ್ರೂ ಡೈಮಂಡ್ ಹಾಕ್ಬೇಕು ಅಂದ್ರೆ ರೆಡಿನಾ? ರೆಡಿನಾ? ಈ 11 ಪ್ರಾಡಕ್ಟ್ಸ್ ನ ಡೆಮೋದಲ್ಲಿ ನೀವು ಪರ್ಫೆಕ್ಟ್ ಆಗ್ಬೇಕು. ಆಗ್ಬೋದಾ? ಪರ್ಫೆಕ್ಟ್ ಆದ್ಮೇಲೆ ನೀವೇನ್ ಮಾಡ್ಬೇಕು? ಕಂಪಲ್ಸರಿ 4 ಸ್ಟೆಪ್. 120 PV ಮಸ್ಟ್ ಅಂಡ್ ಶುಡ್. ಕಳೆದ ತಿಂಗಳು ಯಾರೋ 120 PV ಮಾಡಿದ್ರಿ. ಓದ್ ತಿಂಗಳು 120ಕ್ಕಿಂತ ಹೆಚ್ಚು PV ಮಾಡತಕ್ಕಂಥ ಕೈ ಎತ್ಬೋದಾ? ಕಂಗ್ರಾಚುಲೇಷನ್ಸ್ ಟು ಎವ್ರಿವನ್. ಜೋರಾಗಿ ಚಪ್ಪಾಳೆ. ಈ ತಿಂಗಳು ಎಷ್ಟು ಜನ ಆಲ್ರೆಡಿ 120 PV ಮಾಡಿದ್ದೀರಾ? ಎಷ್ಟು ಜನ ಮಾಡಿದ್ದೀರಾ? ನಾನು ಮಾಡಿದ್ದೀನಿ ಆಗ್ಲೂ ಅಂತ ಕೇಳ್ತಿರೋದು ಸರ್. ಕನ್ನಡದಲ್ಲಿ ಕೇಳ್ತಿದ್ದೀನಿ, ಕೈ ಎತ್ಬೋದಾ? ಎಷ್ಟಿದೆ? 114. ಕೈ ಎತ್ತಿ, ಪರವಾಗಿಲ್ಲ. 6 ಇತ್ತು. ಇಷ್ಟೇ ಜನ ಕಂಪ್ಲೀಟ್ ಮಾಡಿದ್ರೆ ರೈಟ್ ಈ ತಿಂಗಳಲ್ಲಿ. ಹೌದಾ? ಈ ತಿಂಗಳಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ 120 PV ಬೇಕೇ ಬೇಕು. ಮಾಡ್ಬೋದಾ? ಮಾಡ್ಬೋದಾ? ಮಾಡಿದ್ರೇ ಸಕ್ಸಸ್. ಈ 4 ಬೇಸಿಕ್ ಫಾರ್ಮುಲಾಸ್ ನೀವೇನಾದ್ರೂ ಫಾಲೋ ಮಾಡಿದ್ದಾದ್ರೆ 1000% ಹೇಳ್ತೀನಿ ನಿಮ್ಮ ಯಶಸ್ಸು ಕಾಲ್ಕಸ. ಮತೇಶ್ ಬನ್ನಿ ಮತೇಶ್. ಹೌದಾ? ಮಾಡ್ಬೋದಾ? ಮಾಡ್ಬೋದಾ? ಪರ್ಫೆಕ್ಟ್. ಇದಕ್ಕೆ ಆಪೋಸಿಟ್ ಪ್ರಾಡಕ್ಟ್ಸ್ ಕೂಡ ಏನೇನು ಅಂತ ನಾನು ಹೇಳ್ತೀನಿ. ಸಂಪೂರ್ಣವಾಗಿ ನೀವು ರೆಡಿ ಮಾಡ್ಕೋಬೇಕು. ಆಮೇಲೆ ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ. ಈಗ ಡೈರೆಕ್ಟ್ ಆಗಿ ಆಕ್ಷನ್ ಬರೋಣ. ಬರ್ಬೋದಾ? ಗ್ಯಾರಂಟಿ ನೀವು ಮಾಡ್ಬೇಕಾಗಿರೋದು ನಿಮ್ ಕನಸ್ಗೋಸ್ಕರನೇ. ಆದ್ರೆ ದಿನಕ್ಕೆ ನನಗೆ ಬೇಕಾದ್ರೆ ಎಷ್ಟು ತಾಸು? 120 PVಗೆ 6,500 ಇಂದ 7,000 ಆಗುತ್ತೆ ದುಡ್ಡು. ಡಬ್ಲು. ಕೆಲವೊಂದಕ್ಕೆ 5,500ಕ್ಕೆ ಆಗೋಗ್ಬಿಡುತ್ತೆ. ಹೆಲ್ತ್ ಇನ್ ಪ್ರಾಡಕ್ಟ್ಸ್, ಅಗ್ರಿಕಲ್ಚರ್ 5,500ಗೆ ಆಯ್ತು. ನಮ್ಮ ನಿನ್ನೆ ಗರೀಬ್ ಸರ್ದು 5,500ಕ್ಕೆ ಕಂಪ್ಲೀಟ್ ಆಗೋಯ್ತು. ಎಲ್ಲರದು ಅಷ್ಟೇ. ಗರೀಬ್ ಸರ್ದು ಒಂದು ಸ್ಪೆಷಲ್ ರಿಪೋರ್ಟ್ ಅಲ್ಲ, ಎಲ್ರಿಗೂ ಕೊಡ್ತಾರೆ. ಅರ್ಥ ಆಯ್ತಾ? 5,500 ಇಂದ 7,000 ಲೆಕ್ಕ. ಅಷ್ಟು ಮಿನಿಮಮ್ ಗ್ಯಾರಂಟಿ 1 ಲಕ್ಷ ಸಂಪಾದನೆ ಮಾಡ್ಬೋದು. ಹೊರಗಡೆ ಕೋಟಿ ಹಾಕಿದ್ರು ಕೂಡ ಇವತ್ತಿನ ಕೋವಿಡ್ ಟೈಮ್ ಅಲ್ಲಿ ಓಕೆ ಇಂತಿಂತ ಪರಿಸ್ಥಿತಿಯಲ್ಲಿ ಸಂಪಾದನೆ ಮಾಡೋ ಗ್ಯಾರಂಟಿ ಇಲ್ಲ. 1 ಲಕ್ಷ ಸಂಪಾದನೆ ಮಾಡ್ಬೋದು. 120 PV ಮಾಡಿ 4 ಫಾರ್ಮುಲಾ ಮೇಂಟೈನ್ ಮಾಡೋದು ಆಗುತ್ತೆ. ಮಾಡ್ಬೋದಾ? ಮಾಡಕ್ಕಾಗಲ್ವಾ? ಮಾಡ್ಬೋದಾ? ಎಸ್. ಈಗ ಶುರು. 4 hours ಪರ್ ಡೇ. ಮೋದಿಕರ್ಗೆ ಪಾರ್ಟ್ ಟೈಮರ್ ಹೇಳ್ತಿರೋದು ಎಷ್ಟು? ಪಾರ್ಟ್ ಟೈಮರ್. ಮೋದಿಕರ್ ವಿಜನರ್ಸ್ ಅಲ್ಲಿ ಪಾರ್ಟ್ ಟೈಮ್ ಅಂದ್ರೆ ಏನು? ಪಾರ್ಟ್ ಟೈಮ್ ಅಂದ್ರೆ ಏನು? ಪಾರ್ಟ್ ಟೈಮ್ ಅಂದ್ರೆ ಏನು? ಪಾರ್ಟ್ ಟೈಮ್ ಅಲ್ಲಿ ಪಾರ್ಟ್ ಟೈಮರ್ ಅಂದ್ರೆ ಏನಂತ ಕೂಡ ಕೊಟ್ಟಿದ್ದೀನಿ. ಎಷ್ಟು ಜನ ಇದ್ದಾವೆ ಅವತ್ತಿನ ಟ್ರೈನಿಂಗ್ ಅಲ್ಲಿ? 10 ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ತಿಳ್ಕೊಳ್ಳಿ. ಮೋದಿಕರ್ ವಿಜನರ್ಸ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಡಿಪ್ಲೊಮಾ ಹೋಗ್ತೀರಾ. ಓಕೆ 4 hours ಪರ್ ಡೇ. ಇದ್ರಲ್ಲಿ ನನಗೆ ಬೇಕಾಗಿರೋದು ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಎಲ್ಲ ಪ್ರಾಬ್ಲಮ್ ಆಗ್ತಿರೋದಿಲ್ಲ ಅಂದ್ರೆ ಇನ್ವಿಟೇಷನ್ ಅಲ್ಲಿ ಫೋನ್ ಮಾಡಿ ಇನ್ವಿಟೇಷನ್ ತಗೊಳ್ತೀನಿ. ಅಲ್ಲಿ ಸರ್ ಮೋದಿಕರ್ ಬಗ್ಗೆ ಹೇಳ್ಬೇಕಲ್ಲ, ಬೇಡ ಗೊತ್ತೈತೆ ಹಿಂಗೆ ಹೇಳೋದು. ನನಗೆಲ್ಲ ಗೊತ್ತು. ಪಕ್ಕದವರೆಲ್ಲ ಮಾಡ್ತಿದ್ದಾರೆ, ನನಗೆ ಗೊತ್ತಿರೋರು ಮಾಡ್ತಿದ್ದಾರೆ, ತುಂಬಾ ದಿನಗಳಿಂದ ಇದ್ದಾರೆ, ಅವ್ರು ಉದ್ಧಾರ ಆಗಿಲ್ಲ, ಅದಕ್ಕೆ ಬೇಡ. ಹೌದಾ? ಮೋದಿಕೇರ್ ಅಂತಂದ್ರೆ GST ನಂಬರ್ ತಗೊಂಡು ಶಟರ್ ಕ್ಲೋಸ್ ಮಾಡ್ಕೊಂಡಿದ್ರು ರೊಕ್ಕ ಬರ್ಬೇಕು. ಬರುತ್ತಾ? MC ನಂಬರ್ ತಗೊಂಡು ಯಾವತ್ತೋ ಒಂದು ಮಾಡಿ ಮೋದಿಕೇರ್ ದುಡ್ಡು ಬಂದಿಲ್ಲ ಅಂತಂದ್ರೆ ಯಾಕೆ ಕರ್ಮ ಅದು?
ಯಾರ ಕರ್ಮ ಅದು? ಆ ಕರ್ಮ ಜನಗಳಿಗೆ ಗೊತ್ತಾ ಪಾಪ. ನೀವು ಹೋಗೋದ್ ಮಾತ್ರ ಗೊತ್ತು, ಡೆಮೋ ಕಿಟ್ ಇಟ್ಕೊಂಡು ಹೋಗಿದ್ದು ಟ್ರೈನಿಂಗ್ ಹೋಗಿದ್ದು ಮತ್ತೆ ಹಂಗೆ ನಿಮ್ ಕೆಲಸ ನೀವು ಮಾಡೋದು, ಬರೋದು ಮತ್ತೆ ಟೈಲರಿಂಗ್ ಕೆಲಸ ಮಾಡೋದು. ಏನೋ ಮೋದಿಕೇರ್ಗ ಜನಗಳು ಯಾವಾಗ ಗೊತ್ತಾಗೋದು? ಟ್ರೈನಿಂಗ್ ಇದ್ದಾಗ ಮೋದಿಕೇರ್ ಮಾಡ್ತೀನಿ ಬಾ, ನಿನ್ನೆ ಟೈಲರಿಂಗ್ ಮಾಡ್ತಿದ್ದೆ, ಅವಾಗೊಂದ್ಸರಿ ಇವಾಗೊಂದ್ಸರಿ ಮಾಡೋದು. ಇವತ್ತು ಹೋಗೋದು ಒಂದಡಿ ಬೋರ್ ಕೊರಿಯೋದು, ನಾಳೆ ಒಂದು 10 ಅಡಿ, ನಾಡಿದ ಒಂದು 10 ಅಡಿ, ಅದು ಬೇರೆ ಕಡೆ ಕೊರಿಯೋದು, ನೀರ್ ಬಂದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಹೌದಾ? ರಾಜು ಸರ್, ವಿಜಯ್ ಸರ್ ಮಾತಾಡ್ತಾರೆ, ಇಂಟೆನ್ಸಿವ್ ಫೋಕಸ್. ಬೂತ್ ಕರಡಿ ಹೇಗೆ ಪೇಪರ್ ಸುಡುತ್ತೋ ಅದೇ ಪ್ರಕಾರ ಹಿಡ್ಕೊಂಡ್ರೆ ಪಕ್ಕ ಆಕ್ಷನ್ ಮಾಡೋ ಸಕ್ಸಸ್ ಆಗೋದು ಅಂತ. ಹೌದಾ ಇಲ್ವಾ? ಇನ್ಮೇಲಿಂದ ನನಗೆ ಬೇಕಾಗಿರೋದು ಪರ್ ಡೇ 4 hours ಅಂತಂದ್ರೆ 2 ಡೆಮೋಸ್ ಮಸ್ಟ್ ಅಂಡ್ ಶುಡ್ ಬರಬೇಕು. ಗುಡ್ ನ್ಯೂಸ್, ಕಂಗ್ರಾಚುಲೇಷನ್ಸ್ ಟು ಎವ್ರಿವನ್. ಅನ್ಸ್ಟಾಪಬಲ್ ಗ್ರೂಪ್ ಅಂತ ಮಾಡಿದೀವಿ. ನಮ್ ಚಂದ್ರಶೇಖರ್ ಸರ್ ಹೇಳ್ತಿದ್ರು, ಭಾನುವಾರ ದಿವಸ ಅವ್ರ ಕಡೆ ಫೀಲ್ಡರ್ ಹೋಗಿದ್ದೆ. ಲಲಿತಾ ಮೇಡಮ್ ಪ್ಲೀಸ್ ಸ್ಟ್ಯಾಂಡ್ ಅಪ್. ಕಂಗ್ರಾಚುಲೇಷನ್, ಜೋರ ಚಪ್ಪಾಳೆ ಕೊಡ್ಬೋದಾ? ಚಂದ್ರಶೇಖರ್ ಸರ್ ಏನಂದ್ರೆ ಇವತ್ತು ಜೋರಾಗಿ ಅನ್ಸ್ಟಾಪಬಲ್ ಟೀಮ್ ಏನಾಯ್ತು ಅದರಲ್ಲಿ ಒಂದು ಗಂಟೆಗೆ ಕನಿಷ್ಠ ಒಂದು 4-5 ಡೆಮೋ ಬಂತು. ಅವಾಗ ಗೋವಿಂದ್ರ ಸರ್ ಹತ್ರ ಅಂದೆ, ಏನು ಗ್ರೂಪ್ ಮಾಡಿದ್ರು, ಗ್ರೂಪ್ ಬ್ಲಾಸ್ಟ್ ಆಗುತ್ತೆ ನೋಡಿ ಸರ್ ಅಂತಂದ್ರೆ. ಸೂಪರ್. ನೀವೇನ್ ಮಾಡ್ತಿರೋದು ಮೇಡಮ್? ಪ್ರೊಫೆಷನ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಮಾಡ್ತೀನಿ. ಹೌದು. ಅವತ್ತು ಎಷ್ಟು ಡೆಮೋ ಮಾಡಿದ್ರಿ ಮೇಡಮ್? ನಾನು 4 ಡೆಮೋ, 5 ಆಗ್ಬೇಕಿತ್ತು, 2 ಒಟ್ಟಿಗೆ ಸೇರಿ ಮಾಡಿರೋದ್ರಿಂದ 4. ಸೂಪರ್, ಚಪ್ಪಾಳೆ ಕೊಡ್ಬೋದಾ? ಪಾರ್ಟ್ ಟೈಮ್ ಲೆಕ್ಚರರ್, ಥ್ಯಾಂಕ್ ಯು ಮೇಡಮ್. ಪಾರ್ಟ್ ಟೈಮ್ ಲೆಕ್ಚರರ್ ತುಂಬಾ ಶ್ರಮಜೀವಿ, ದಿನಕ್ಕೆ 4 ಡೆಮೋ ಮಿನಿಮಮ್ ಮಾಡ್ತಾರೆ. ಟೈಲರಿಂಗ್ ಅಷ್ಟು ಮಾಡಿ ಡೈರೆಕ್ಟರ್ ಆದ್ರಿ. ನಮ್ ಡೈರೆಕ್ಟರ್ ಆದ್ರೆ ಹೆಂಗಾದ್ರಿ ಅಂತ ಕೇಳಿದ್ರ, ಹೋಗಿ ಅವ್ರ ಹತ್ರ ಕೇಳಿದ್ರ? ಇದೇ ಆಕ್ಷನ್, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅವ್ರು ಮಾಡಿದ್ದೇನು ಕರೆಕ್ಟ್ ಡೆಮೋ 4. ನಿಮ್ಮ ಇವ್ರ ಟೀಮ್ ಅಲ್ಲಿ ಲೆಕ್ಚರರ್ಸ್ ತುಂಬಾ ಜನ ಬಂದಿದ್ದಾರೆ, ಕ್ವಾಲಿಟಿ ಪೀಪಲ್ಸ್ ಬರ್ತಿದ್ದಾರೆ ಮೋದಿಕರ್ಗೆ. ರೀಸನ್ ಅಷ್ಟೇ, ನಾನ್ ಕರೆಕ್ಟ್ ಆಗಿ ಆಕ್ಷನ್ ಮಾಡಿದ್ರೆ ಮಾಡ್ತಾರೆ, ಸಿಂಪಲ್. ಹೌದಾ ಇಲ್ವಾ? ಇವತ್ತು ನಮ್ಮ ರಾಜು ಸರ್ ಸ್ಟೇಟಸ್ ಕರ್ಕೊಂಡಿದ್ರು, ಚಂದ್ರಶೇಖರ್ ಸರ್ ಟೀಮ್ ಅಲ್ಲಿ ಡೆಮೋ ಹಾಕಿರುವಂತದ್ದು. ಮೆಗಾ ಹೋಮ್ ಮೀಟಿಂಗ್, ಹೈಯೆಸ್ಟ್ 43 ಜನ ಸರ್, 42 ಜನ ಫಸ್ಟ್ ಟೈಮ್ ರೆಕಾರ್ಡ್ ಬ್ರೇಕ್. ನಾನು ಹೋಮ್ ಮೀಟಿಂಗ್ ಮಾಡಿರೋದು ಶಿರಾ ತಾಲೂಕಲ್ಲಿ ಲಾಸ್ಟ್ 10 ದಿನ ಕೆಳಗಡೆ. ಚಪ್ಪಳೆ ಕೊಡ್ಬೋದು ಅವ್ರಿಗೆ, ಹೋಗಿ 4 ಜನಕ್ಕೆ ಅಂತ. ಬಟ್ ಇವತ್ತು ಅಲ್ಲಿ 4-5 ಜನ ಲೀಡರ್ ಆಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. 8 ವರ್ಷ ಮಾಡ್ಲೇಬೇಕು ಅಂತ ಫೋಕಸ್ ಮಾಡಿದ್ದಾರೆ ಇವತ್ತು ಅವರು. ಹೌದಾ? ಸೊ ಅದಕ್ಕೋಸ್ಕರ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಇವತ್ತು ಎಕ್ಸಾಂಪಲ್ಸ್ ಟೈಮ್ ಆಗುತ್ತೆ. 2 ಡೆಮೋ ಮಸ್ಟ್ ಅಂಡ್ ಶುಡ್ ಡೈಲಿ. ಫುಲ್ ಟೈಮರ್ 8 ತಾಸು ಏನ್ ಕೆಲಸ ಮಾಡ್ತಿದ್ರಿ ಅದೇ 8 ತಾಸು ಮೋದಿ ಕೆಲಸ ಸೀರಿಯಸ್ ಆಗಿ ಮಿನಿಮಮ್ 4ರಿಂದ 6 ಡೆಮೋ ಕಂಪಲ್ಸರಿ ನೀವು ಅಪ್ಡೇಟ್ ಮಾಡ್ತೀರಾ. ಫುಲ್ ಟೈಮ್ ಆಗಿರಿ, ಇಲ್ಲಾಂದ್ರೆ ದಯವಿಟ್ಟು ಒಂದ್ ಕೆಲಸ ನೋಡ್ಕೊಂಡು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಿ. ಮಾಡ್ಬೋದಾ? ಈ ಪ್ರಕಾರ ಮಾಡಿದ್ರೆ ಡೈರೆಕ್ಟ್ ಆಗ್ಬೇಕಂತ ಯೋಚನೆ ಮಾಡ್ತೀನಿ ಹೊರತು ಹೇಗ್ ಮಾಡ್ಬೇಕು, ಏನೇನ್ ಮಾಡಿದಾರ ಅಂತ ನೋಡಿರಲ್ಲ ನಾವು. ಹೌದಾ? ಡೈರೆಕ್ಟರ್ಗಳೇ ಸ್ವಲ್ಪ ಕೆಳಗಿಳಿಬೇಕು. ಡೈರೆಕ್ಟರ್ ಇವತ್ತು ಮುಗೀತು, ಇವತ್ತಿಂದ 0 ಇಂದ ಸ್ಟಾರ್ಟ್ ಮಾಡ್ತಿರೋದು. ಹೌದಾ? ನೆನಪಿರ್ಬೇಕು, ಆ ಪ್ರಕಾರ ಡೈಮಂಡ್ ಕೆಲಸ ಮಾಡ್ಬೇಕು. ಹೌದಾ? ಎಸ್. ಫೈನಲಿ 2 ಡೆಮೋಸ್ ಪರ್ ಡೇ. 50 ಪ್ರಾಸ್ಪೆಕ್ಟ್ ಮಾಡಿದೀರಾ, 50 ಜನಕ್ಕೆ ಅಂದ್ರೆ 60 ಡೆಮೋ ಆಗುತ್ತೆ ಪರ್ ಮಂತ್. ಆಗುತ್ತಾ ಆಗಲ್ವಾ? ನನ್ ಕೆಲಸ ನಾನು ಮಾಡಿದ್ರೆ ದೇವ್ರು ಕೊಡ್ಬೇಕು, ಅವ್ರ ಅಪ್ಪನ ಕೊಡ್ಬೇಕು ಅವ್ರ. ಹೌದಾ? ಸೊ ಆ ಪ್ರಕಾರ 60 ಡೆಮೋ ಕಂಪ್ಲೀಟ್ ಆಯ್ತು. 20 ಜನ ಬೇಡ ನನಗೆ ಬಿಸ್ನೆಸ್ ಅಂತ ರಿಜೆಕ್ಟ್ ಮಾಡ್ಲಿ, ಮಾತಾಡ್ಬೇಡಲ್ವಾ? 20 ಜನ ನಮ್ಮನೆಗೆ ಹೊರಗಡೆ ತಗೊಳ್ಳೋ ಬದಲಾಗಿ ಮೋದಿ ಕೇಳಿ ತಗೊಳ್ತೀನಿ ಅಂತಕ್ಕಂಥವ್ರು ಕೇವಲ 50% ಡಿಸ್ಕೌಂಟ್ ಬೇಕು ಅಂತ 60 ಪಿ ಮಾಡ್ತಕ್ಕಂಥ 20 ಜನ ಬರ್ಲಿ. ಬರಲ್ವಾ? ಇಂಟೆನ್ಸಿವ್ ಆಕ್ಷನ್ ನೀವು ಮಾಡಿದ್ದಿದ್ರೆ 1200 PV ಆಯ್ತಾ ಆಗಿಲ್ವಾ? ಬರೇ ಯೂಸರ್ಸ್ ಇಂದಲೇ ಕಂಪ್ಲೀಟ್ ಆಯ್ತು 1 ಮಂತ್ ಎಫರ್ಟ್ ಹಾಕಿದ್ದಕ್ಕೆ. ಇನ್ನ 20 ಜನ ನಾನು ಬಿಸ್ನೆಸ್ ಮಾಡ್ತೀನಿ ಸಕ್ಸಸ್ ಆಗ್ಬೇಕು ಅಂತ 20 ಜನ ಬರ್ತಾರೆ. ಗುಡ್ ನ್ಯೂಸ್ ಹೇಳ, 20 ಜನ ನಿಂತ್ಕೊಳ್ಳಲ್ಲ, ಅದು ಸಮಸ್ಯೆ ಎಲ್ಲರದು ಇದೆ. 10 ಜನ ನಿಂತ್ಕೊಳ್ತಾಲ್ವಾ? 10 ಜನ 120 PV ಮಾಡಿದ್ರು, 1200 PV ಆಯ್ತು. ಟೋಟಲ್ ಎಷ್ಟಾಯ್ತು? 2400 PV ಆಯ್ತು. ನೀವು ಬಡ ಡೈರೆಕ್ಟರ್ ಅಲ್ಲ, ಬಡಾ ಡೈರೆಕ್ಟರ್.
ಬಡ ಡೈರೆಕ್ಟರ್ ಅಂದ್ರೆ ಗೊತ್ತಾ 1200 PV ಮಾಡೋದು. ಬಡ ಡೈರೆಕ್ಟರ್ ಅಂದ್ರೆ ದೊಡ್ಡ ಡೈರೆಕ್ಟರ್, ಹೈಯೆಸ್ಟ್ ಇನ್ಕಮ್, ಡಬಲ್ ಇನ್ಕಮ್ ತಗೊಳ್ತೀರ ಅಂತ ಅರ್ಥ. 10-12 ಎಲ್ಲರೂ ಜೀವನ ನಡೆಸ್ತಾ ಇರೋದು ಹೌದಾ? 10-12 ಬಂದಿಲ್ಲ ಅಂದ್ರೆ ವರ್ಕ್ ಆಗಲ್ಲ, ಫ್ಯಾಮಿಲಿ ನಮ್ಗೆ ಆಗಲ್ಲ. ಬಟ್ ಮಿನಿಮಮ್ 1200 ಅಂತಂದ್ರೆ ಕೂಡ ಇಲ್ಲಿ ಬಂತು. ಸ್ಟ್ರಾಂಗ್ ಡಿಸಿಷನ್ ತಗೊಂಡು ನಾನು ನಿಮ್ ತರ ಬೆಳಿಬೇಕು ಅಂತ 10 ಜನ, ಎಷ್ಟು 10 ಜನದಲ್ಲಿ 6 ಜನ ನಿಂತ್ಕೊಳ್ಳಿ. ಎಷ್ಟು ಜನ? ಕೇವಲ ನನಗ್ ಬೇಕಾಗಿರೋದು 6 ಜನ ನಿಂತ್ಕೊಂಡಿಲ್ವಾ? ನಿಂತ್ಕೊಂಡ್ರ? ಅವ್ರಗಳಿಗೆ ಏನ್ ಮಾಡ್ಬೇಕು, ಒಂದು ಜೂಮ್ ಕಾಲ್ ಫಿಕ್ಸ್ ಮಾಡಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಸಿದ ತಕ್ಷಣ 4 ಸ್ಟೆಪ್ ಹೇಳಿದೀವಲ್ಲ, ಆ ಸ್ಟೆಪ್ ನ ಫಾಲೋ ಮಾಡಕ್ ಹೇಳಿ, ಡೈಲಿ 4 hours ಆಕ್ಷನ್ ಮಾಡಕ್ ಹೇಳಿ. ಅವರು ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಡೈರೆಕ್ಟರ್ ಆಗಿ ಹೋಗ್ತಾರೆ. ಇವೆಲ್ಲ ಡೈರೆಕ್ಟರ್ ಆದಾಗ ನೀವು ಡೈಮಂಡ್. ಡೈಮಂಡ್ ಕೆಲಸ ಮಾಡಿದ್ರೆ ಸತ್ಯ ಹೇಳ್ತೀನಿ, ಬ್ರಾಂಜು ಸಿಗಲ್ಲ ನಿಮ್ಗೆ, ಎತ್ತಳೆನೂ ಸಿಗಲ್ಲ. ನೀವ್ ಮಾಡ್ಬೇಕಾಗಿರೋದು ಕೆಲಸ ಮಾತ್ರ. ಡೈಲಿ ಆಕ್ಷನ್, ಇಂಟೆನ್ಸಿವ್ ಆಕ್ಷನ್ ನೀವ್ ಏನ್ ಮಾಡ್ತೀರಾ ಅದೇ ಪ್ರಕಾರ ಬೈ ಡಿಫಾಲ್ಟ್ ಡೈಮಂಡ್ ಆಗ್ಬೇಕು. ಹೌದಾ? ಹೌದಾ ಇಲ್ವಾ? ನಿಮ್ಮ ಡೈರೆಕ್ಟ್ ಅಚೀವ್ಮೆಂಟ್ ಈಸಿಯಾಗಿ ಆಗೋಗುತ್ತೆ. ಕರೆಕ್ಟ್ ಆಗಿ ಇವ್ರು ನೀವೇನ್ ಮಾಡ್ತಿದ್ದೀರಾ ಅದನ್ನೇ ಫಾಲೋ ಮಾಡ್ತಾರೆ, ನಿಮ್ದು ಡೈಮಂಡ್ ಅಚೀವ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ಕಂಡೀಷನ್ಸ್ ಅಪ್ಲೈ, ನೀವು ಮಾಡ್ಬೇಕಾದ್ರೆ ಕೆಲಸ ಈಗ ಮಾಡ್ಲೇಬೇಕು. ಮಾಡ್ಬೇಕಾ ಬೇಡವಾ? ಮಾಡ್ಲೇಬೇಕು. ಡೈಲಿ ಆಕ್ಷನ್ ಮಾಡ್ಬೋದಾ? ಎಷ್ಟು ಜನ ಇವತ್ತು ಒಬ್ಬರಿಗೆ ಅನ್ನಿಸ್ಬೋಣ, ಹೊಸೊಬ್ರಿಗೆ ಇನ್ನೂ ಸ್ವಲ್ಪ ಕಷ್ಟ ಅಂತ ಅನಿಸ್ತಿರ್ಬೋದು. ನಿಮಗೆ ಟ್ರೈನಿಂಗ್ ಕೊಡಕ್ಕೆ ನಿಮ್ಮ ಅಪ್ಲೈನ್ಗಳಿದ್ದಾರೆ, ನಾವಿದ್ದೀವಿ, ಡೋಂಟ್ ವರಿ. ಬಟ್ ಖಂಡಿತ ಎಷ್ಟು ಜನ ಗ್ಯಾರಂಟಿ ಆಗಿ ಇವತ್ತಿಂದ ಅಪ್ಲೈನ್ ಬ್ಲೇಮ್ ಮಾಡಲ್ಲ, ಅಪ್ಲೈನ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಪ್ಲಾನ್ ಗೊತ್ತಾಗಿದೆ, ಇವಾಗಿಂದ ಪ್ಲಾನ್ ಗೊತ್ತಿಲ್ಲ ಅಂತಂದ್ರೆ ಆರಾಮಾಗಿ ಅರ್ಥ ಮಾಡ್ಕೊಂತೀನಿ. ನಾಳೆ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆಯಿಂದ ಅಥವಾ ನಾಡಿದ್ದಿಂದ ಡೈಲಿ ಇದನ್ನ ನಾವು ಅಪ್ಲೈನ್ಗೆ ಅಪ್ಡೇಟ್ ಮಾಡ್ತೀನಿ ಅಂತಕ್ಕಂಥವ್ರು ಎಲ್ರು ಕಣ್ಮುಚ್ಚಿ, ಎಲ್ರು ಕಣ್ಮುಚ್ಚಿ, ಈಗ ಎಲ್ರು ಕಣ್ಮುಚ್ಚಿ, ಎಲ್ರು ಕಣ್ಮುಚ್ಚಿದ್ರ ಎಲ್ರು ಅಂದರು. ಓಕೆ, ಈಗ ಜಸ್ಟ್ ಯಾರು ನೋಡಲ್ಲ ನೀವು ಎತ್ತೋದ್ನ, ನನ್ಗೆ ಮಾತ್ರ ಗೊತ್ತಾಗುತ್ತೆ, ರಾಜು ಸರ್ ಮತ್ತೆ ಓಂಕರ್ ಸರ್ ಮಾತ್ರ ಗೊತ್ತಾಗುತ್ತೆ. ಇವತ್ತಿಂದ ಮಿನಿಮಮ್ 4 ತಾಸು ಮೋದಿಕರ್ಗೆ ಅಂದ್ರೆ ಮಿನಿಮಮ್ 2 ಡೆಮೋ ಕಂಪಲ್ಸರಿ ನಾನು ಮಾಡಿ ನಮ್ಮ ಅಪ್ಲೈನ್ ಅಪ್ಡೇಟ್ ಮಾಡೇ ಮಾಡ್ತೀನಿ ಅಂತಕ್ಕಂಥ ಕೈ ಎತ್ತು. ಕಂಡ್ಬಿಡೋದು ಬೇಡ, 2 ಡೆಮೋ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆ ಕೈ ಬಿಡಿ. ಓಕೆ, ನನಗಿನ್ನೂ ಗೊತ್ತಾಗಿಲ್ಲ ಈ ಪ್ಲಾನ್ ಪ್ರಕಾರ ಹೆಂಗೆ ಡೆಮೋ ಮಾಡ್ಬೇಕು ಅಂತ. ಈ 4 ಸ್ಟೆಪ್ಸ್ ಬಗ್ಗೆ ನಾನು ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಂಗಾಗ್ಬಿಟ್ಟು ಇದನ್ನ ನಮ್ಮ ಅಪ್ಪನ ಹತ್ರ ನಾಳೆ ತಿಳ್ಕೊಂಡು ನಾಡಿದ್ದಿಂದಲೇ ಆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತಕ್ಕಂಥವ್ರು ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಗೊತ್ತಾಗಿಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಸೂಪರ್. ನಿಧಾನಕ್ಕೆ ಕೈ ಬಿಡಿ, ನಿಧಾನಕ್ಕೆ ಕಣ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಇದ್ದೀರಾ. ಶಾರ್ಟ್ಲಿ ಕಂಗ್ರಾಚುಲೇಷನ್ ಅಡ್ವಾನ್ಸ್. ನಿಮ್ಗೆಲ್ಲರಿಗೂ ಕೂಡ ವಿಶ್ ಮಾಡ್ತಿದ್ದೀನಿ. ಯಾರೆಲ್ಲ ಡೈಮಂಡ್ ಡೈರೆಕ್ಟರ್ ಆಗ್ಬೇಕಂತಿದ್ದೀರಾ, ಸೀರಿಯಸ್ ಆಗಿ ನೀವು ರೆಗ್ಯುಲರ್ ಆಗಿ 2 ಡೆಮೋ ಮಾಡ್ಲೇಬೇಕು ಅಂತ ಹೊರಡಿ, ಆಟೋಮೆಟಿಕ್ ರೈಸ್ ಆಗುತ್ತೆ. ನೆಕ್ಸ್ಟ್ ಯಾರು ಡೈಮಂಡ್ ಆಗ್ಬೇಕಂತಿದ್ದೀರಾ, ದಯವಿಟ್ಟು ನೀವು ಹೊಸ ವ್ಯಕ್ತಿಗಳು ಹೋಗೋದಲ್ಲ, ನಿಮ್ಮ ಹತ್ರ ಯಾರು ಡೈರೆಕ್ಟ್ ಆಗ್ತಕ್ಕಂಥ ಸಾಮರ್ಥ್ಯ ಇದೆಯೋ ಆ ಟೀಮಲ್ಲಿ ಬಿಟ್ಟು 60 ಟೀಮಲ್ಲಿ ಹೋಗೋದು ಬೇಡ. ಸುಮಂಗ್ಲ ನೋಡ್ಬೋದಾ? 6 ಡೆಮೋ ಬಿಟ್ಟು 60 ಜನ ಹತ್ರ ಹೋಗೋದು ಬೇಡ. ಕರೆಕ್ಟ್ ಆಗಿ 6 ಜನ ಯಾರು ಅಂತ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ. ರೈಟ್, ಸೆಲೆಕ್ಟ್ ಮಾಡಿ ನಿಮ್ಮ ಅಪ್ಲೈನ್ಗೆ ಡೈರೆಕ್ಟ್ ಆಗಿ ಕೊಡಿ. ಡೌನ್ಲೈನ್ ಹಂಗಂದ್ರು ಅಪ್ಲೈನ್ ಹಿಂಗಂದ್ರು ಬ್ಲೇಮಿಂಗ್ಸ್ ಬೇಡ. ಅವ್ರು ಹಂಗೆ ಇವಾಗ ಚೇಂಜ್ ಮಾಡಕ್ ಆಗಲ್ಲ. ಆಗತ್ತಾ? ಯಾರು ಚೇಂಜ್ ಮಾಡಕ್ ಹುಡ್ಸಿರೋ ಮಕ್ಕಳನ್ನ ಚೇಂಜ್ ಮಾಡಕ್ ಆಗಲ್ಲ, ಅವ್ರು ಚೇಂಜ್ ಮಾಡಕ್ ಆಗತ್ತಾ? ಮನೇಲಿ 5 ಜನ ಇದ್ರೆ 5 ಜನದಲ್ಲಿ ಒಂದೊಂದು ಒಬ್ಬೊಬ್ರದ್ದು ಒಂಥರ ಇರ್ತದೆ ಅಂದ್ರೆ ಎಲ್ಲೆಲ್ಲಿಂದೋ ಹೆಂಗೆಂಗೋ ಬಂದಿದ್ರೆ ಚೇಂಜ್ ಮಾಡಕ್ ಆಗತ್ತಾ? ಆಗಲ್ಲ. ಹೌದಾ? ಎಕ್ಸಾಕ್ಟ್ ನಿಮ್ ಕೈಲಿ ಏನಿದೆ ಆ ತರ ಆಕ್ಷನ್ ಮಾಡ್ತಾ ಬಂದ್ರೆ 100% ನೀವು ಎಕ್ಸಾಕ್ಟ್ ಬೆಳಿತೀರಾ. ಸಾರಿ, ಎಕ್ಸಾಕ್ಟ್ ಬೆಳಿತೀರಾ. ಇಲ್ಲಿ ನಾನು ವರ್ಕ್ ಮಾಡ್ತಿರೋದಷ್ಟೇ, ವರ್ಕ್ ಮಾಡ್ತಿರೋದನ್ನ ಹೇಳ್ತಿರೋದು ನಿಮ್ಗೆ. ಅದರ್ವೈಸ್ ನಾನು ಇದು ಬಿಟ್ಟು ಬೇರೇನು ಮಾತಾಡ್ತಿಲ್ಲ. ಇತ್ತೀಚೆಗೆ ನಿಮಗೇನ್ ಬೇಕು ಚೂಮ ಅವೈಲಬಿಲಿಟಿ ಇರ್ತೀನಿ. ಎಸ್, ಥ್ಯಾಂಕ್ ಯು. ಡೈರೆಕ್ಟರ್ ಪ್ಲಾನ್ ಗೊತ್ತಾಗಿದೆ, ಆಕ್ಷನ್ ಏನ್ ಮಾಡ್ಬೇಕು ಅಂತ. ಕರೆಕ್ಟ್ ಆಗಿ ನಿಮ್ಮ ಪವರ್ ಆಫ್ 6 ನ ಚೂಸ್ ಮಾಡ್ಕೊಳ್ಳಿ.
ಈ ಪ್ರಕಾರ 300 PV ಫೋಕಸ್ ಮಾಡಿ. ಪ್ಲಾನ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅನ್ನೋ ತರ 6 ಜನದಿಂದ 300 PV ಮಾಡಿಸ್ಬೇಕು. ಇಟ್ ಮೀನ್ಸ್ 10 ರಿಂದ 13 ಸಲ ಬಿಲ್ಲಿಂಗ್ ಮಾಡಿಸ್ಬೇಕು. ಒಬ್ಬರ ಹತ್ರ ಫೋಕಸ್ ಮಾಡ್ತಾರೆ ಲೀಡರ್ಸ್ ಅಂತ ಬಂದಾಗ ಇದಕ್ಕೆ ಫೋಕಸ್ ಮಾಡಿ. ಡಿಯರ್ ಡೈಮಂಡ್ಸ್, ಡೈಮಂಡ್ ಆಗ್ಬೇಕಂತ ಎಕ್ಸ್ಟ್ರಾ ಡಿಸೈಡ್ ಮಾಡೋದು ಕೈ ಎತ್ತಿ. ಡೈಮಂಡ್ ಆಗ್ಬೇಕಂತ ಎಕ್ಸ್ಟ್ರಾ ಡಿಸೈಡ್ ಮಾಡೋದು ಈ ತಿಂಗಳಲ್ಲಿ. ದಯವಿಟ್ಟು ನನ್ನೊಂದು ಪರ್ಸನಲ್ ರಿಕ್ವೆಸ್ಟ್ ನಿಮ್ಗೆ ಎಲ್ರಿಗೂ ಕೂಡ, ನೀವು 6 ಜನ ಯಾರು ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಏನ್ ಗೊತ್ತಾ, ಮಾಂತೆ ಶ್ರೀಮಂತ SCD ಆಗ್ತಾರ ತನ್ನ ಮನ್ಸಲ್ಲಿ ಇರುತ್ತೆ, ಅವನಿಗೆ ಡೈಮಂಡ್ ಡೈರೆಕ್ಟರ್ ಆಗ್ಬೇಕಂದ್ರೆ ಮೈಂಡ್ ಸೆಟ್ ಇರಲ್ಲ ಅಂತ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಫಸ್ಟ್ ಡಿಕ್ಲೇರ್ ಮಾಡಿ. ಮಾಡ್ಬೋದಾ? ಕೊನೆವರೆಗೂ ಹೋರಾಡಿ. ತುಂಬಾ ನಮ್ಮ ರಾಜು ಸರ್ ಅದನ್ನ ವೈರಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಕೊನೆವರೆಗೂ ಹೋರಾಡಿ ಅನ್ನುವಂತ ವಿಡಿಯೋ ಅಲ್ಲಿ ಬಂದಿದೆ. ಆ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದೆರಡು ಭಗವದ್ಗೀತಾ ಅದರ ಒಂದು ಸ್ಟೋರಿ ಬಂದಿದೆ ಹೆಂಗಿದೆ ಅಂತ. ಓಕೆ, ಅಂಡ್ ಫೈನಲಿ ಹೆಂಗ್ ನಿಂತ್ಕೋಬೇಕು ನನ್ನ ಬಿಸ್ನೆಸ್ ಅಲ್ಲಿ ಅಂತಂದ್ರೆ, ನಾನು ಪರ್ಲಿವರ್ಶಿಪ್ಸ್ ಅಂತ ನಮ್ಮ ಸರ್ ಒಂದು ಮಾತು ಒಂದು ಟ್ರೈನಿಂಗ್ ಕೊಡುವಂತ ವಿಚಾರದಲ್ಲಿ ಹೇಳಿದ್ರು. ಯಾವ ತರ ಅಂದ್ರೆ, ಒಬ್ಬ ರಾಜ ಯುದ್ಧನ ಗೆಲ್ಲೋದಕ್ಕೆ ಅಂದ್ರೆ ರಾಜ್ಯನ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಹೋಗುವಂತ ಟೈಮಲ್ಲಿ ಎಲ್ಲ ಹೋಗ್ತಾರೆ, ದಡ ಸಮುದ್ರ ದಾಟಿ ಬೇರೆ ಖಂಡಕ್ಕೆ ಹೋಗ್ತಾರೆ. ಹೋಗಿದ ತಕ್ಷಣ ರಾಜ ಆರ್ಡರ್ ಮಾಡ್ತಾರೆ ಎಲ್ಲ ಸೈನಿಕರಿಗೆ, ನಮ್ಮ ಹಡಗುಗಳನ್ನೆಲ್ಲ ಸುಟ್ಟಾಕಿ ಅಂತ. ಎಲ್ರು ಕೇಳ್ತಾರಂತ ಸೈನಿಕರು, ರಾಜರೇ ನಾವು ಹೋಗೋದು ಹೆಂಗೆ ಅಂತ. ಒಂದು ಗೆಲ್ಲಬೇಕು, ಗೆದ್ದು ಅವ್ರ ಶಿಪ್ಸ್ ಅಲ್ಲಿ ಹೋಗೋದು. ಇಲ್ಲ ಅಂತಂದ್ರೆ ಇಲ್ಲೇ ನಾವು ಬೂದಿ ಆಗೋದು, ಅಂದ್ರೆ ನಾವಿಲ್ಲೇ ಸಾಯೋದು. ಇವೆರಡೇ ಇರೋದು. ಗೆದ್ದು ರಾಜ್ಯನ ವಶಪಡಿಸ್ಕೊಂಡು ಅವರ ಬೋಟಲ್ಲಿ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೇ ಸಾಯ್ಬೇಕು. ಇವೆರಡೇ ಆಪ್ಷನ್. ಓಡೋಗೋದಂತ ಮಾತೇ ಇಲ್ಲ. ಪರಾಜಯವನ್ನ ಒಪ್ಕೊಂಡಂತ ಹೋಗಕ್ ಚಾನ್ಸಸ್ಸೇ ಇಲ್ಲ ಅಂತೇಳಿ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟ್ರಾಂಗ್ ಇಂಟೆನ್ಷನ್ಗೆ ವರ್ಕ್ ಮಾಡ್ತಾರೆ. ಎಸ್, ರಾಜ್ಯ ಗೆಲ್ಲೇಬೇಕು ಅಂತ ಯೋಚನೆ ಮಾಡ್ತಾರಂತೆ. ಮಾಡಿದ ತಕ್ಷಣ ಅದೇ ತರ ಕಂಪಲ್ಸರಿ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಸಿಕ್ಕಾಪಟ್ಟೆ ಪ್ರಾಣಾಪಾಯ ಆಗುತ್ತೆ. ಅದು ಆಗಿದ ತಕ್ಷಣ ಗೆಲ್ತಾರೆ. ಗೆದ್ಬಿಟ್ಟು ಅವರ ಹಡಗುಗಳಿಂದ ಇವರ ಆ ರಾಜ್ಯವನ್ನು ವಶಪಡಿಸ್ಕೊಂಡು ಮತ್ತೆ ಇವರು ರಾಜ್ಯಕ್ಕೆ ಮಾಡಿ ಬರ್ತಾರೆ. ಸ್ಟ್ರಾಂಗ್ ಡ್ರೀಮ್, ಇಂಟೆನ್ಷನ್ ಅಂಡ್ ಜೊತೆಗೆ ನನ್ನಲ್ಲಿ ಸಕ್ಸಸ್ ಆಗ್ಲೇಬೇಕು, ಡೈಮಂಡ್ ಆಗ್ಲೇಬೇಕು ಅಂತ ಫೈನಲ್ ವರ್ಗನ ಬಿಟ್ಕೊಂಡಿದ್ರೆ ಮಾತ್ರ 100% ಆಗುತ್ತೆ. ಇಲ್ಲಾಂದ್ರೆ ಸತ್ಯವನ್ನು ಬಿಟ್ಟು ಬೇರೆ ಹೇಳಲ್ಲ, ನಿಮ್ಗೆ ಇದು ಯಾವ್ದಕ್ಕೆ ಅನ್ನೋದು ಆಗಲ್ಲ. ಅರ್ಥಮಾಯ್ತಾ? ಫೈನಲ್ ಒಂದು 50 ಸಲ ಹೇಳ್ತೀನಿ, ಮತ್ತೆ ಇನ್ನೊಂದ್ ಸಲ ಹೇಳ್ತೀನಿ. ಒಂದು ಡೈಲಾಗ್, ಫೈನಲ್ ಡೈಲಾಗ್. ಅದಕ್ಕಿಂತ ಒಂದು ನಂಬಿಕೆ ಹೆಂಗಿರ್ಬೇಕು ಅಂತ. ಸಮುದ್ರ ಪಕ್ಕದಲ್ಲಿ ಒಂದು ಮರದಲ್ಲಿ ಒಂದು ಗೂಡಲ್ಲಿ ಒಂದು ಗುಬ್ಬಿ ಅದನ್ನ ಏನ್ ಮಾಡ್ತಿರುತ್ತೆ, ವಾಸ ಮಾಡ್ತಿರುತ್ತೆ. 2 ಮೊಟ್ಟೆ ಇಟ್ಟಿರುತ್ತೆ. ಆ ಟೈಮಲ್ಲಿ ಏನ್ ಮಾಡುತ್ತೆ, ಆಹಾರನ ಅರಿಸಿ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋಗಿದ ತಕ್ಷಣ ಎಲ್ಲ ಆಹಾರದಲ್ಲಿ ಹೋಗಿ ಆಹಾರನ ತಗೊಂಡ್ ಬರುತ್ತೆ. ಬಂದ ತಕ್ಷಣ ಇಮಿಡಿಯೇಟ್ ಆಗಿ ವಾಪಸ್ ಬರುತ್ತೆ ಸಮುದ್ರದ ಹತ್ರ. ಬಂದಾಗ ಏನಾಗಿರುತ್ತೆ, ಸಮುದ್ರದಲ್ಲಿ ಪ್ರಳಯ ಆಗಿರುತ್ತೆ, ಸುನಾಮಿ ಆಗಿರುತ್ತೆ. ಅಲ್ಲಿರುವಂತ ಮರ ಗಿಡಗಳೆಲ್ಲ ಕೂಡ ಆ ನೀರಲ್ಲಿ ಕೊಚ್ಕೊಂಡು ಹೋಗಿರುತ್ತೆ. ನೀರಲ್ಲಿ ಕೊಚ್ಕೊಂಡು ಹೋಗಿದ ತಕ್ಷಣ ಗುಬ್ಬಿ ಬಂದು ಏನಾಯ್ತು, ಎಲ್ಲೋಯ್ತು, ಏನಾಯ್ತು ನನ್ ಗೂಡು ಅಂತ ಅಳ್ತಾ ಹೋಗುತ್ತೆ. ಅಳ್ತಾ ಇರುತ್ತೆ, ಏನಾಯ್ತು ಅಂತಿದ್ದಾಗ ಹಿಂಗ ಪ್ರಳಯ ಆಯ್ತು, ಹೋಯ್ತು. ಅದೆಲ್ಲ ಕೂಡ ಕಂಪ್ಲೀಟ್ ಆಗಿ ಆ ಮರ ಗಿಡಗಳು ಕೂಡ ಅದ್ರಲ್ಲಿ ಹೋಯ್ತು ಅಂತ. ಅವಾಗ ರಿಕ್ವೆಸ್ಟ್ ಮಾಡುತ್ತೆ ಸಮುದ್ರ ರಾಜನ ಹತ್ರ ಗುಬ್ಬಿ ಹೋಗಿ, ಸಮುದ್ರ ರಾಜ ದಯವಿಟ್ಟು ತುಂಬಾ ಕನ್ಸಿಟ್ಕೊಂಡಿದೀನಿ, ಮಕ್ಕಳು ಬೇಕೇ ಬೇಕು ಅಂತ ತುಂಬಾ ಕನ್ಸಿಟ್ಕೊಂಡು ಮೊಟ್ಟೆ ಇದ್ದೀನಿ, ದಯವಿಟ್ಟು ನನ್ಗೆ ವಾಪಸ್ ಕೊಡು ಅಂತ ಕೇಳುತ್ತಂತೆ. ಅವಾಗ ಸಮುದ್ರ ರಾಜ, ನಾನು ತಗೊಳ್ಳೋದೇ ಗೊತ್ತು, ನಾನು ಕೊಡೋದು ಗೊತ್ತಿಲ್ಲ ಅಂತ ಹೇಳುತ್ತೆ. ಇದು ಭಗವದ್ಗೀತೆಯಲ್ಲಿ 345 351 ಅರೌಂಡ್ ಆ ಪೇಜಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ದ ರಿಯಲ್ ಸ್ಟೋರಿ. ಓಕೆ, ಹೇಳುತ್ತೆ ಇಲ್ಲ ನಾನು ಕೊಡೋಕ್ ಸಾಧ್ಯನೇ ಇಲ್ಲ ವಾಪಸ್ ಅಂತ. ತಗೊಳ್ಳೋದು ಮಾತ್ರ ಗೊತ್ತು, ವಾಪಸ್ ಕೊಡಲ್ಲ ಅಂತ. ಮತ್ತೆ ಕೇಳುತ್ತಂತೆ, ದಯವಿಟ್ಟು ವಾಪಸ್ ಕೊಡು, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಆಗಲ್ಲ. ಅವಾಗ ಡಿಸೈಡ್ ಮಾಡುತ್ತಂತೆ, ಚಾಲೆಂಜ್ ಮಾಡುತ್ತಂತೆ, ನೀನ್ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನ ಒಣಗಿಸ್ಬಿಟ್ಟು ಆ ಮೊಟ್ಟೆ ತಗೊಂಡ್ಬಿಡ್ತೀನಿ ಅಂತ ಹೇಳುತ್ತಂತೆ. ನನ್ನನ್ನ ಒಣಗಿಸಿ ನೀನ್ ತಗೊಳ್ತೀಯ, ನಾನು ನೋಡ್ತೀನಿ, ಕಾಮಿಡಿ ಶೋ ಮಾಡು ನೋಡೋಣ ಅಂತ ಹೇಳುತ್ತಂತೆ. ಹೇಳಿದ ತಕ್ಷಣ ಏನು ಮಾಡಲ್ಲ. ಅದು ಇಮಿಡಿಯೇಟ್ ಆಗಿ ಹತ್ಕೊಂಡು ನಿಧಾನಕ್ಕೆ ತರ ಚಿಕ್ಕ ಪೀಕ್ ಇರುತ್ತಲ್ಲ ಅದನ್ನ ತಗೊಂಡು ಹೋಗುತ್ತೆ. ನೀರಿನ ಎತ್ಕೊಳ್ಳುತ್ತೆ, ಹಿಂಗಾಗುತ್ತೆ. ನೀರಿನ ಇಟ್ಕೊಳ್ಳುತ್ತೆ, ಹಿಂಗಾಗುತ್ತೆ. ಇದೇ ಮಾಡ್ತಿರುತ್ತೆ. ಹತ್ಕೊಂಡು ಎಲ್ಲಾ ಮರ ಗಿಡಗಳಿಗೆ ನೋಡ್ತಾ ಇದೆ, ಏನ್ ಆಗ್ತಿದೆ ಇಲ್ಲಿ ಅಂತ. ಅಲ್ಟಿಮೇಟ್ ನಡೆಯೋದೇನೋ, ಗುಬ್ಬಿ ಸಾಯ್ತು ಗ್ಯಾರಂಟಿ. ಯಾಕೆ? ಸಮುದ್ರ ಡ್ರೈ ಮಾಡಕ್ ಆಗಲ್ಲ, ಮೊಟ್ಟೆ ತಗೊಳಕ್ ಆಗಲ್ಲ. ಇದೇ ಅಲ್ಟಿಮೇಟ್. ಹೌದಾ? ಆದ್ರೂ ಕೂಡ ತನ್ನ ಕೆಲಸನ ತಾನು ಮಾಡ್ತಾ ಇರುತ್ತೆ. ಎಲ್ಲಾ ಪಕ್ಷಿಗಳು ಗೊತ್ತಾಗುತ್ತೆ, ಎಲ್ಲಾ ಪ್ರಾಣಿಗಳು ಗೊತ್ತಾಗುತ್ತೆ, ಎಲ್ಲಾ ಮರ ಗಿಡಗಳಿಗೆ ಗೊತ್ತಾಗುತ್ತೆ, ದೇವತೆಗಳಿಗೂ ಗೊತ್ತಾಗುತ್ತೆ.
ಅದೇ ತರ ಒಂದ್ಸರಿ ಏನಾಗುತ್ತೆ ಆ ಗರುಡಗೂ ಗೊತ್ತಾಗುತ್ತೆ. ಪಕ್ಷಿಗಳ ರಾಜ ಹೌದಾ, ಗರುಡ ಗೊತ್ತಾಗುತ್ತೆ. ಗರುಡ ಗೊತ್ತಾಗಿದ ತಕ್ಷಣ ಇಮ್ಮಿಡಿಯೇಟ್ ಕೆಳಗಡೆ ಬರುತ್ತೆ. ಸಮುದ್ರ ರಾಜ ಹತ್ರ ರಿಕ್ವೆಸ್ಟ್ ಮಾಡುತ್ತೆ, ದಯವಿಟ್ಟು ವಾಪಸ್ ಕೊಟ್ಬಿಡು, ತುಂಬಾ ಕನ್ಸಿಟ್ಕೊಂಡಿದ್ಯ ಅಂದ್ರೆ ನಾನ್ ಕೊಡಲ್ಲ ಅಂತ ಹೇಳುತ್ತಂತ. ಇಲ್ಲ ಕೊಡ್ಲೇಬೇಕು ನೀನು, ನಾನ್ ಕೊಡಲ್ಲ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಡಿಸೈಡ್ ಮಾಡುತ್ತೆ. ಓಕೆ, ಅವಾಗ ಆ ಪಕ್ಷಿ ಕೇಳುತ್ತಂತೆ ದಯವಿಟ್ಟು ವಾಪಸ್ ಕೊಡಂತಂದಾಗ ನಾನ್ ಕೊಡಲ್ಲ ಅಂತ ಹೇಳುತ್ತೆ. ಕೊಡಲ್ಲ ಅಂತಿದ್ದಾಗ ಇಮಿಡಿಯೇಟ್ ಆಗಿ ನಿನಗೆ ಗೊತ್ತಲ್ಲ ನಾನು ಯಾರು, ವಿಷ್ಣುವಿನ ವಾಹನ ಗರುಡ, ಹೌದಾ ಹೌದಾ ಇಲ್ವಾ? ನೀನ್ ಕೊಟ್ಟಿಲ್ಲ ಅಂದ್ರೆ ಗುಬ್ಬಿ ಏನ್ ಹೇಳಿದ್ಯೋ ಅದನ್ನ ನಾನ್ ಪ್ರೂವ್ ಮಾಡ್ತೀನಿ ಅಂತ ಹೇಳುತ್ತಂತೆ. ಹೇಳಿದ ತಕ್ಷಣ ಅಯ್ಯೋ ಬೇಡ ದಯವಿಟ್ಟು ನಮ್ಗೆ ಕ್ಷಮೆ ಇರ್ಲಿ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಆ ಎರಡೂ ಮೊಟ್ಟೆಗಳನ್ನ ಆ ಪಕ್ಷಿಗೆ ಮತ್ತೆ ವಾಪಸ್ ಕೊಡುತ್ತೆ. ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ನನ್ನ ಬೆಸ್ಟ್ ಫೈಟ್ ನಾನು ಮಾಡಿದ್ರೆ ಕೊನೆವರೆಗೂ ಕೂಡ ಕೈ ಬಿಡ್ಲಿಲ್ಲ ಅಂತಂದ್ರೆ, ನಿನ್ ಕೈಲಿ ಆಗಿಲ್ಲ ಅಂದ್ರೂ ಕೂಡ ಪಕ್ಕದಲ್ಲಿ ದೇವರು ನಿಂತ್ಕೊಂಡು ನಿನ್ನನ್ನ ಗೆಲ್ಲಿಸ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಹೌದಾ ಹೌದಾ ಇಲ್ವಾ? ತ್ರಿವೇಣಿ ಮೇಡಮ್ ವಿಚಾರದಲ್ಲಿ ಅದೇ ಆಗಿರೋದು. ಆಗ್ಲೇಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಹೇಗ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಸೊ ಅದಕ್ಕೆ ನಿಂತ್ಕೊಳ್ಳಿ, ಕೊನೆಯವರೆಗೂ ಹೋರಾಡಿ ಅಷ್ಟೇ. ಮಾಡ್ಬೇಕಾದ್ರೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಪ್ರೆಜರ್ ಪಟ್ಕೊಂಡು ಕೆಲಸ ಮಾಡೋದಲ್ಲ, ಖುಷಿಯಾಗಿ ಕೆಲಸ ಮಾಡ, ಖುಷಿಯಿಂದ ಕೆಲಸ ಮಾಡ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಓವರ್ ಟು ಓಂಕರ್ ಸರ್.